ನಮಸ್ತೆ ಕರ್ನಾಟಕ. ವೆಲ್ಕಮ್ ಟು ಸ್ಟೇಟ್ ಅಫೇರ್ಸ್ ಕನ್ನಡ ಚಾನೆಲ್. ಕನ್ನಡದಲ್ಲಿ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಡಿಸ್ಕಷನ್ ಮಾಡೋಣ ಗೆಳೆಯರೆ. ಡೈಲಿ ಕರೆಂಟ್ ಅಫೇರ್ಸ್ ಇನ್ ಕನ್ನಡ. ನಮ್ಮ ವಿಡಿಯೋಸ್ಗಳು ನಾವು ಮಾಡ್ತಿರತಕ್ಕಂತ ಈ ಕರೆಂಟ್ ಅಫೇರ್ಸ್ ನಿಮ್ಗೆ ಯಾವ ಎಕ್ಸಾಮ್ಗಳಿಗೆ ಹೆಲ್ಪ್ ಆಗುತ್ತೆ ಅಂದ್ರೆ ಇವಾಗ ಪೊಲೀಸ್ ಕಾನ್ಸ್ಟೇಬಲ್, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್, ದಟ್ ಇಸ್ KS, SDA, FDA, PDO, PWD, ವಿಲೇಜ್ ಅಕೌಂಟೆಂಟ್, ಅಥವಾ ನೀವೇನಾದ್ರೂ PGCT ಏನಾದ್ರು ಪ್ರಿಪೇರ್ ಆಗ್ತಿದ್ರೆ PGCT ಎಕ್ಸಾಮ್ ಗಳಿಗೆ, ಹಾಗೆ SSC CGL ಯು ಆರ್ ರಿಟೈನ್ ಕನ್ನಡ, SBIFU ಏನಾದ್ರು ನೀವು ಪ್ರಿಪೇರ್ ಮಾಡ್ತಾರೆ ನಮ್ಮ ವಿಡಿಯೋಸ್ ನಾವು ಕನ್ನಡ ಡಿಸ್ಕಷನ್ ಏನ್ ಮಾಡ್ತೀವಿ, ಕನ್ನಡದಲ್ಲಿ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ, ಅದು ನಿಮ್ಗೆ ಹೆಲ್ಪ್ ಆಗುತ್ತೆ. ನಾವು PIB ಇಂದ ದಿ ಹಿಂದೂ ಮತ್ತು ಪ್ರಜಾವಾಣಿ ಮತ್ತು ಇತರ ಕನ್ನಡ ಪೇಪರ್ ಗಳಿಂದ ಬಂದಿರತಕ್ಕಂತ ಇಂಪಾರ್ಟೆಂಟ್ ಕ್ವಶನ್ ಗಳನ್ನ ಎತ್ಕೊಂಡು ಅವುಗಳ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ತಾ ಇದೀವಿ. ಸೊ ಗೆಳೆಯರೇ, ನೋಡೋಣ ಮೊದಲನೇ ಪ್ರಶ್ನೆ. ಜ್ಯೋತಿಬಾ ಫುಲೆ ಅವರು ಯಾರ ಕೋರಿಕೆಯ ಮೇರೆಗೆ 1874ರಲ್ಲಿ ಮುಂಬೈನಲ್ಲಿ ಸತ್ಯಶೋಧಕ ಸಮಾಜದ ಶಾಖೆಯನ್ನ ತೆಗೆದರು ಎಂಬ ಪ್ರಶ್ನೆಯನ್ನ ಕೇಳಲಾಗಿದೆ. 4 ಆಪ್ಷನ್ ಗಳನ್ನ ಕೊಡಲಾಗಿದೆ. ಇದು ಪ್ರೀವಿಯಸ್ ಇಯರ್ PSI ಕ್ವಶನ್ ಪೇಪರ್. ಸೊ ವಿ ಕಾಳೆವಾರ್, ಕೃಷ್ಣರಾವ್ ಬಾಲೇಕರ್, ಮೇಘಾಜಿ ಲೋಖಂಡೆ, ದೆನ್ ವಿಠಲ್ ಸಿಂಧೆ. ಸೊ ಸರಿಯಾದ ಉತ್ತರ ಗೆಳೆಯರೆ ಆಪ್ಷನ್ ಬಿ, ದಟ್ ಈಸ್ ಕೃಷ್ಣರಾವ್ ಬಾಲೇಕರ್ ಅವರ ಕೋರಿಕೆಯ ಮೇರೆಗೆ 1874ರಲ್ಲಿ ಮುಂಬೈನಲ್ಲಿ ಸತ್ಯಶೋಧಕ ಸಮಾಜವನ್ನ ಶಾಖೆ. ಸೊ ಯಾಕೆ ಅವರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದೀವಿ, ಯಾಕೆ ಈ ಕ್ವಶನ್ ಅನ್ನ ಡಿಸ್ಕಷನ್ ಮಾಡ್ತೀವಿ ಅಂದ್ರೆ ಗೆಳೆಯರೆ, ಸಮಾನತೆ ಹರಿಕಾರ ಮಹಾತ್ಮ ಜ್ಯೋತಿಬಾ ಫುಲೆ ಎಂಬ ಆರ್ಟಿಕಲ್ ನಮ್ಮ ಕನ್ನಡ ಕ್ವಶನ್ ಪೇಪರ್ ಅಲ್ಲಿ ಅಪಿಯರ್ ಆಗಿತ್ತು. ಸೊ ಯಾಕೆ ಅವರು ಅಪಿಯರ್ ಆಗಿದ್ದಾರೆ, ಅವರ ಜನ್ಮ ದಿವಸವಾಗಿ 11 ಏಪ್ರಿಲ್ 1827ರಲ್ಲಿ ಅವರ ಜನ್ಮ ದಿನದ ಆಚರಣೆವಾಗಿ ಈ ಆರ್ಟಿಕಲ್ ಪೇಪರ್ ಅಲ್ಲಿ ಅಪಿಯರ್ ಆಗಿದೆ. ಸೊ ಅವರ ಮರಣ ನೋಡಿ 28/11/1890ರಲ್ಲಿ. ಸೊ ಗೆಳೆಯರೆ ನೋಡೋಣ ಇವರದ ಒಂದು ಜ್ಯೋತಿಬಾ ಫುಲೆ ಅವರು ಏಪ್ರಿಲ್ 11 1827ರಂದು ಜನಿಸಿದರು. ಇವರು ಕೃಷಿಕ ಜಾತಿಗೆ ಸೇರಿದ ಕುಟುಂಬ, ಅಂದ್ರೆ ಮಾಳಿ ಜಾತಿಗೆ ಕುಟುಂಬದ ಸೇರಿದರಾಗಿದ್ದು, ಸೊ ಇವರ ಪ್ರಭಾವಿತವಾದ ವ್ಯಕ್ತಿ, ಇವರು ಯಾರಿಂದ ಪ್ರಭಾವಗೊಂಡರು, ಅದಕ್ಕೆ ಇವರು ಸಮಾನತೆ ಹರಿಕಾರ ಎಂದು ಕರೆಯಲು ಅವರೇ ಗೆಳೆಯರೆ. ಸೊ ಥಾಮಸ್ ಫೈಂಡರ್ ಅವರ ಪುಸ್ತಕ ದ ರೈಟ್ಸ್ ಆಫ್ ಮ್ಯಾನ್ ಎಂಬ ಬರೆದಿರ್ತಕ್ಕಂಥವರು ಥಾಮಸ್ ಫೈನ್. ಇವರ ಪುಸ್ತಕ ಓದಿದ ನಂತರ ಮತ್ತೆ ಅಷ್ಟೇ ಅಲ್ಲ, ಇವರು ಶಿವಾಜಿ ಮಹಾರಾಜರ ಕೂಡ ಪ್ರಭಾವಿತಗೊಂಡಿದ್ದಾರೆ. ಸೊ ಅದಕ್ಕೆ ಇವರ ಪ್ರಭಾವದಿಂದ ಇವರು. ಸೊ ಇವರ ಸಾಮಾಜಿಕ ಅನಿಷ್ಟಗಳನ್ನು ಎದುರಿಸಲು ಏಕೈಕ ಪರಿಹಾರವೆಂದರೆ ಮಹಿಳೆಯರು ಮತ್ತು ಕೆಳಜಾತಿಯ ಸದಸ್ಯರಿಗೆ ಜ್ಞಾನೋದಯ ಮಾಡುವುದರಿಂದ ಸಾಮಾಜಿಕ ಅನಿಷ್ಟಗಳನ್ನ ತೊರೆಯಲು ಅಥವಾ ಹೋಗಲಾಡಿಸಲು ಒಂದು ಬಲವಾದ ವೆಪನ್ ಅಂತ ಅನ್ಕೊಂಡ್ರು. ಸೊ 1848ರಲ್ಲಿ ಮಹಾರಾಷ್ಟ್ರದ ಪುಣೆಯಲ್ಲಿ ಪ್ರಥಮ ಬಾರಿಗೆ ಹೆಣ್ಣು ಮಕ್ಕಳ ಶಾಲೆಯನ್ನ ಪ್ರಾರಂಭಿಸಿದ್ರು. ಸೊ ಇದಕ್ಕಿಂತ ಮುಂಚೆ ಈ ಶಾಲೆಯನ್ನ ಪ್ರಾರಂಭಿಸುವ ಮೊದಲು ಇವರ ಧರ್ಮ ಪತ್ನಿಯಾದ ಸಾವಿತ್ರಿಬಾಯಿ ಫುಲೆ ಅವರಿಗೆ ಶಿಕ್ಷಣವನ್ನ ನೀಡಿ ಅವಳು ಜ್ಞಾನವನ್ನು ಇಬ್ಬರು ಸೇರಿ, ಸಾವಿತ್ರಿಬಾಯಿ ಫುಲೆ ಮತ್ತು ಜ್ಯೋತಿರಾವ್ ಗೋವಿಂದರಾವ್ ಫುಲೆ ಅವರು ಸೇರಿಕೊಂಡು ಮಹಾರಾಷ್ಟ್ರದ ಪುಣೆಯಲ್ಲಿ ಪ್ರಥಮ ಬಾರಿಗೆ ಹೆಣ್ಣು ಮಕ್ಕಳ ಶಾಲೆಯನ್ನ ಪ್ರಾರಂಭಿಸಿದರು. ಮಹಾರಾಷ್ಟ್ರದಲ್ಲಿ ಪ್ರಥಮ ಬಾರಿಗೆ ಗ್ರಂಥಾಲಯವನ್ನ ಆರಂಭಿಸಿದರು. ಪ್ರಥಮ ಬಾರಿಗೆ ರಾತ್ರಿ ಶಾಲೆಯನ್ನ ಆರಂಭಿಸಿದರು. ಸೊ ಫುಲೆ ಅವರು ಬಾಲ್ಯ ವಿವಾಹವನ್ನ ಕಟುವಾಗಿ ವಿರೋಧಿಸಿ ಚೈಲ್ಡ್ ಮ್ಯಾರೇಜ್ ಮತ್ತು ವಿಧವಾ ಪೂರ್ಣ ವಿವಾಹವನ್ನ ಬೆಂಬಲಿಸಿದರು. 1861 ಶಿಶು ಹತ್ಯೆ ತಡೆ ಕೇಂದ್ರವನ್ನ ತೆರೆಯಲಾಯಿತು. ಸೊ ಯಾರಿಗೆ ಗಂಡ ಬಿಟ್ಟು ಹೋಗಿರೋ ಅಥವಾ ವಿಧವೆ ಆಗಿರಲಿ ಅಥವಾ ಅವರಿಗೆ ವಿಧವೆ ಆದವರಿಗೆ ತಮ್ಮ ಮಕ್ಕಳ ಪೋಷಣೆಗಾಗಿ, ಆರೈಕೆಗಾಗಿ 1869ರಲ್ಲಿ ಶಿಶು ಹತ್ಯೆ ತಡೆ ಕೇಂದ್ರವನ್ನು ಕೂಡ ತೆರೆಯಲಾಯಿತು. ಸೊ ಇವರು ಬರೆದಿರ್ತಕ್ಕಂಥ ಪುಸ್ತಕಗಳು 1850ರಲ್ಲಿ ಧರ್ಮಾತ್ರತಿಯ ರತ್ನ, 1869ರಲ್ಲಿ ಶಿವಾಜಿ ಚರಣ, 1873ರಲ್ಲಿ ಗುಲಾಮಗಿರಿ. ಇದು ತುಂಬಾ ದಿ ಮೋಸ್ಟ್ ಇಂಪಾರ್ಟೆಂಟ್ ಬುಕ್, ಆಲ್ರೆಡಿ ಎಕ್ಸಾಮ್ ಗಳಲ್ಲಿ ಬಂದಿದ್ದಾವೆ. ಸೊ ಬಂದಿದೆ ಇದು ಕ್ವಶನ್. 1883ರಲ್ಲಿ ರೈತನ ಚಾಟಿ, ಇಶಾರ್, ಸಾರ್ವಜನಿಕ ಸತ್ಯ ಧರ್ಮ ಎಂಬ ಪುಸ್ತಕಗಳನ್ನ ಬರೆದರು. ಸೊ ಇವರು ಪತ್ರಿಕೆಯಲ್ಲಿ 1877 ದೀನಬಂಧು ಎಂಬ ವಾರ ಪತ್ರಿಕೆಯನ್ನು ಕೂಡ ಪ್ರಿಂಟ್ ಮಾಡಿಸ್ತಾ ಇದ್ರು. ಸೊ ಫುಲೆ ಅವರು ಇತಿಹಾಸದಲ್ಲಿ ಆರ್ಯರ್ ಇನ್ವೇಷನ್ ಥಿಯರಿ, ಸೊ ಇದು UPSC ಕೂಡ ಬಂದಿದೆ. ಆರ್ಯನ್ ಇನ್ವೇಷನ್ ಥಿಯರಿ ಸಿದ್ಧಾಂತವನ್ನ ಮರುರೂಪಿಸಿ ಇವರು ಆರ್ಯನ ಸಿದ್ಧಾಂತದ ಏನೋ ಅದರ ಸುತ್ತಮುತ್ತ ಇರತಕ್ಕಂಥದ್ದು ಅದನ್ನ ವಿರೋಧಿಸಿದರು. ಸೊ ಇವರು 1823ರಲ್ಲಿ ಸತ್ಯಶೋಧಕ ಸಮಾಜವನ್ನ ಸ್ಥಾಪನೆ ಮಾಡಿದರು. ಸೊ ಇವರು ಮಹಿಳೆಯರು, ಶೂದ್ರರು ಮತ್ತು ದಲಿತರಂತರ ಒಳಗಾದ ಗುಂಪುಗಳ ಮೇಲೆ ಅನ್ಯಾಯವಾಗುತ್ತಿರುವುದನ್ನು ನೋಡಿ ಸತ್ಯಶೋಧಕ ಸಮಾಜ, ಯಾಕೆ ಇವರು ಡಿಪ್ರೆಸ್ಡ್ ಆಗ್ಬೇಕು ಅಂತ ಕೇಂದ್ರೀಕರಿಸಿದ್ದು ಈ ಸತ್ಯಶೋಧಕ ಸಮಾಜವು ವಿಗ್ರಹಾರಾಧನೆಯನ್ನು ವಿರೋಧಿಸಿತು ಮತ್ತು ಜಾತಿ ವ್ಯವಸ್ಥೆಯನ್ನ ತೀವ್ರವಾಗಿ ಖಂಡಿಸಿತು. ಸೊ ಸತ್ಯಶೋಧಕ ಸಮಾಜವು ತರ್ಕಬದ್ಧ ಚಿಂತನೆಯ ಪ್ರಚಾರಕ್ಕಾಗಿ ಪ್ರಚಾರ ಮಾಡಿದರು ಮತ್ತು ಪುರೋಹಿತರನ್ನ ಅಗತ್ಯವನ್ನ ಸ್ವೀಕರಿಸಿದರು.
ಸೊ ಮಾನವನ ಯೋಗಕ್ಷೇಮ, ಸಂತೋಷ, ಏಕತೆ, ಸಮಾನತೆ ಮತ್ತು ಸುಲಭವಾದ ಧಾರ್ಮಿಕ ತತ್ವಗಳು ಉತ್ತಮ ಆಚರಣೆಗಳ ಆದರ್ಶಗಳೊಂದಿಗೆ ಫುಲೆಯವರು ಸತ್ಯಶೋಧಕ ಸಮಾಜವನ್ನ ಸ್ಥಾಪಿಸಿದರು. ಸೊ ನೀವು ಗೆಳೆಯರಿ KPSC ಏನಾದ್ರು ಬರೀತಿದ್ರೆ ಅಥವಾ PSI ಏನಾದ್ರು ಬರೀತಿದ್ರೆ ಕೆಳಗಡೆ ಇದನ್ನ ನೆನಪಲ್ಲಿ ಇಟ್ಕೊಳ್ತೀರಿ. ಮಾನವ ಯೋಗಕ್ಷೇಮ, ಸಂತೋಷ, ಏಕತೆ, ಸಮಾನತೆ ಮತ್ತು ಸುಲಭವಾದ ಧಾರ್ಮಿಕ ತತ್ವಗಳು ಮತ್ತು ಆಚರಣೆಗಳ ಆದರ್ಶಗಳೊಂದಿಗೆ ಫುಲೆಯವರು ಸತ್ಯಶೋಧಕ ಸಮಾಜವನ್ನು ಸ್ಥಾಪಿಸಿದರು. ಅದು ಪೇಪರ್ ನಿಮಗೆ ಗೊತ್ತಿದೆ. ಸೊ ಮುಂದಿನ ಪ್ರಶ್ನೆ ಇದು ಅಷ್ಟು ಬಗ್ಗೆ. ಮುಂದಿನ ಪ್ರಶ್ನೆಗಳು, ಪ್ರತಿ ವರ್ಷ ಯಾವ ದಿನದಂದು ವಿಶ್ವ ಪಾರ್ಕಿನ್ಸನ್ ದಿನವೆಂದು ಆಚರಿಸಲಾಗುತ್ತದೆ? 8 ಏಪ್ರಿಲ್, 9 ಏಪ್ರಿಲ್, 10 ಏಪ್ರಿಲ್, 11 ಏಪ್ರಿಲ್ ಮತ್ತು 12 ಏಪ್ರಿಲ್. ಸರಿಯಾದ ಉತ್ತರಗಳು 11 ಏಪ್ರಿಲ್ ರಂದು ಪ್ರತಿ ವರ್ಷ ವಿಶ್ವ ಪಾರ್ಕಿನ್ಸನ್ ದಿನವನ್ನ ಆಚರಿಸಲಾಗುತ್ತದೆ. ನೋಡಿ ಏಪ್ರಿಲ್ 11 ರಾಷ್ಟ್ರೀಯ ಪಾರ್ಕಿನ್ಸನ್ ಡೇ. ಸೊ ವೈದ್ಯಕೀಯ ಸ್ಥಿತಿಯ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಏಪ್ರಿಲ್ 11 ರಾಷ್ಟ್ರೀಯ ಪಾರ್ಕಿನ್ಸನ್ ದಿನವನ್ನು ಆಚರಿಸಲಾಗುತ್ತದೆ. ಪಾರ್ಕಿನ್ಸನ್ ಇಂದಿಗೂ ಕೂಡ ಬಗೆಹರಿಸಲಾದ ಅಜ್ಞಾತ ಕಾಯಿಲೆಯಾಗಿ ಉಳಿದಿದೆ ಮತ್ತು ಅದರ ತೀವ್ರತೆ ಗಂಭೀರತೆ ಅರಿಯಲು ಸಾಮಾನ್ಯರಿಗೆ ಸಾಧ್ಯವಿಲ್ಲ. ಸೊ ಪಾರ್ಕಿನ್ಸನ್ ಇದು ಯಾವುದು? ಪಾರ್ಕಿನ್ಸನ್ ನರಮಂಡಲ ಬಾಧಿಸುವ ಅಸ್ವಸ್ಥತೆ. ಇದು ದೇಹದ ಭಾಗಗಳ ಚಲನೆಗೆ ಅಡ್ಡಿಪಡಿಸುತ್ತದೆ. ಈ ದಿನವು ಪಾರ್ಕಿನ್ಸನ್ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಹೆಚ್ಚಿಸುವ ಗುರಿಯನ್ನ ಹೊಂದಿದೆ. ಸೊ ಇದರ ಬಗ್ಗೆ ಮೊದಲ ಸ್ಪಷ್ಟವಾದ ವೈದ್ಯಕೀಯ ವಿವರಣೆಯನ್ನು 1817ರಲ್ಲಿ ಜೇಮ್ಸ್ ಪಾರ್ಕಿನ್ಸನ್ ಅನ್ನು ಬರೆದರು. ಸೊ ಪಾರ್ಕಿನ್ಸನ್ ಆರಂಭಿಕ ಚಿಕಿತ್ಸೆಯಾಗಿ 19ನೇ ಶತಮಾನದಲ್ಲಿ ಆಂಟೋಕೋಲಿನರ್ಜಿಕ್ ಔಷಧಿಗಳನ್ನ ಬಳಸಲಾಯಿತು. ಗೆಳೆಯರು, ಪಾರ್ಕಿನ್ಸನ್ಗೆ ಯಾವ್ದು ಔಷಧಿ ಇದೆ? ಆಂಟಿಕೋಲಿನರ್ಜಿಕ್ ಎಂಬ ಔಷಧಿ ಇದೆ. 18ನೇ ದಶಕದ ಮಧ್ಯಭಾಗದಲ್ಲಿ ಜೇನ್ ಮಾರ್ಟಿನ್ ಚಾರ್ಕೋಟ್ ಪಾರ್ಕಿನ್ಸನ್ ಬಗ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಹಿತಿಯನ್ನ ಪ್ರಸಾರ ಮಾಡಿದರು. ಇದು ಪಾರ್ಕಿನ್ಸನ್ ಬಗ್ಗೆ. ಸೊ ನೋಡಿ ಗೆಳೆಯರು, ಇನ್ನೊಂದು ವಿಶ್ವ ಬೀದಿ ಮಕ್ಕಳ ದಿನ ಏಪ್ರಿಲ್ 12ರಂದು ನಾವು ಆಚರಣೆ ಮಾಡುತ್ತೇವೆ. 1989ರಲ್ಲಿ ವಿಶ್ವಸಂಸ್ಥೆ ಮಕ್ಕಳ ಹಕ್ಕುಗಳ ಬಗ್ಗೆ ಸಮಾವೇಶ ನಡೆಸಿ ಈ ಒಂದು ದಿನವನ್ನ ಆಚರಣೆ ಮಾಡಲು ನಿರ್ಧರಿಸಿತು. ಮಕ್ಕಳ ಒಕ್ಕೂಟ ನಂತರ ಸಂಸ್ಥೆಗಳು ಬೀದಿ ಮಕ್ಕಳ ಎದುರಿಸುತ್ತಿರುವ ಅಪಾಯಗಳನ್ನು ನಿವಾರಿಸಲು ಸಮಾನತೆಯನ್ನು ಜಾರಿಗೆ ತರಲು ಪ್ರಯತ್ನಿಸುತ್ತವೆ. ಸೊ ಇನ್ನೊಂದು ಏಪ್ರಿಲ್ 12ರಂದು ತೇಗದ ಜಾಗೃತಿ ದಿನವೆಂದು ಕೂಡ ಮಾಡ್ತೀವಿ. ಸೊ ಇದು ಗೆಳೆಯರೆ ಈ ದಿನದ ಎರಡು ದಿನಗಳ ಮಹತ್ವ. ನೀವೇನಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದ್ರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಿಮ್ಗೆ ಏನಾದ್ರು ನಮ್ಮ ಇನಿಷಿಯೇಟಿವ್ ಇಷ್ಟ ಬಂದಲ್ಲಿ ಅಥವಾ ಇಷ್ಟ ಬರದೇ ಇದ್ದಲ್ಲಿ ಕಮೆಂಟ್ ಮಾಡಿ. ಇಷ್ಟ ಬಂದಲ್ಲಿ ಲೈಕ್ ಮಾಡಿ. ಇಷ್ಟೇ ಬರದೇ ಇದ್ರೆ ಯಾಕೆ ನಿಮಗೆ ಇಷ್ಟ ಆಗ್ತಿಲ್ಲ, ಯಾವ ತರ ನಾವು ಚೇಂಜ್ ಮಾಡ್ಕೋಬೇಕು ಅದನ್ನ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಕ್ವಶನ್ ಗೆಳೆಯರೆ, ಡ್ಯುರಾಂಡ್ ಕಪ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಹಾಕಿ, ಕ್ರಿಕೆಟ್, ಫುಟ್ಬಾಲ್, ಕಬಡ್ಡಿ. ಸೊ ಸರಿಯಾದ ಉತ್ತರ ಗೆಳೆಯರೆ, ಇದು ಒಂದು ಫುಟ್ಬಾಲ್ ಕ್ರೀಡೆಗೆ ಸಂಬಂಧಿಸಿದೆ. ಏಷ್ಯಾದ ಅತ್ಯಂತ ಹಳೆಯ ಮತ್ತು ವಿಶ್ವದ 3ನೇ ಹಳೆಯ ಫುಟ್ಬಾಲ್ ಪಂದ್ಯಾವಳಿ ಎಂದು ಕರೆಯಲ್ಪಡುವ ಡ್ಯುರಾಂಡ್ ಕಪ್ 133ನೇ ಆವೃತ್ತಿ ಈಗ ಅಪ್ಕಮಿಂಗ್, ಅದು 2023ರಲ್ಲಿ ಇರತಕ್ಕಂಥದ್ದು. ಈಗ 133ನೇ ಆವೃತ್ತಿಯು ಜುಲೈ 26ರಿಂದ ಪ್ರಾರಂಭವಾಗಿ ಆಗಸ್ಟ್ 31ರವರೆಗೆ ಕೊನೆಗೊಳ್ಳಲಿದೆ. ಸೊ ಭಾರತೀಯ ಫುಟ್ಬಾಲ್ ಅಭಿಮಾನ ಮತ್ತೆ ಆಕರ್ಷಿಸುತ್ತದೆ. ಭಾರತೀಯ ಸಶಸ್ತ್ರ ಪಡೆಗಳು ಆಯೋಜಿಸುವ ಈ ಪ್ರತಿಷ್ಠಿತ ಇವೆಂಟ್ ಬಗ್ಗೆ ಯಾರು? ಭಾರತೀಯ ಸಶಸ್ತ್ರ ಪಡೆಗಳು ಯಾರು ಆಯೋಜನೆ ಮಾಡ್ತಾರೆ? ಭಾರತೀಯ ಸಶಸ್ತ್ರ ಪಡೆಗಳು ಇದನ್ನ ಆಯೋಜನೆ ಮಾಡ್ತಾರೆ. ಸೊ ಶ್ರೇಷ್ಠತೆ ಕ್ರೀಡಾ ಮನೋಭಾವವನ್ನು ಒಳಗೊಂಡಿದೆ. 1882ರಲ್ಲಿ ಆರ್ಮಿ ಕಪ್ ಆಗಿ ಹುಟ್ಟಿಕೊಂಡರು ನೋಡಿ. ಸೊ 1880ರಲ್ಲಿ ಇದಕ್ಕೆ ಒಂದು ಹೆಸರಿತ್ತು, ದಟ್ ಇಸ್ ಆರ್ಮಿ ಕಪ್. ಸೊ ಅದನ್ನ ಈಗ ಮರುನಾಮಕರಣ ಮಾಡಿ ಡ್ಯುರಾಂಡ್ ಕಪ್ ಫುಟ್ಬಾಲ್ ಜಗತ್ತಿನಲ್ಲಿ ಗಮನಾರ್ಹ ಘಟನೆಗೆ ಹೊರಹೊಮ್ಮಿದೆ. ಇತ್ತೀಚೆಗೆ ಜನರಲ್ ಸೊ ಅದು 2023 ಸೊ ಅಧ್ಯಕ್ಷಗಳು ಅವರು ಕಲ್ಯಾಣ್ ಚೌಬೆ ಅವರೊಂದಿಗೆ ಡ್ಯುರಾಂಡ್ ಕಪ್ ಟ್ರೋಫಿಯನ್ನ ವಿದ್ಯುತ್ವಾಗಿ ಫ್ಲಾಗ್ ಮಾಡಿದ್ರು. ಸೊ ಇದು ಹೆಚ್ಚು ನಿರೀಕ್ಷಿತ ಪಂದ್ಯಾವಳಿಗೆ ಕಾರಣವಾಗುವ ಆಕರ್ಷಕ ಪ್ರಯಾಣ ಆರಂಭವನ್ನು ಸೂಚಿಸುತ್ತದೆ. ಇದು ಗೆಳೆಯರೆ ಡ್ಯುರಾಂಡ್ ಕಪ್ ಮತ್ತು ಅದರ ಬಗ್ಗೆ ಮಾಹಿತಿ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡೋಣ. ಲಕ್ಷದ್ವೀಪದಲ್ಲಿ ಶಾಖೆ ತೆರೆದ ಮೊದಲ ಖಾಸಗಿ ಬ್ಯಾಂಕ್ ಯಾವುದು? HDFC ಬ್ಯಾಂಕ್, ಕೋಟಕ್ ಮಹೀಂದ್ರಾ ಬ್ಯಾಂಕ್, ICICI ಬ್ಯಾಂಕ್, ಫೆಡರಲ್ ಬ್ಯಾಂಕ್. ಸೊ ಸರಿಯಾದ ಉತ್ತರಗಳಿರಿ, ಲಕ್ಷದ್ವೀಪದಲ್ಲಿ ಶಾಖೆ ತೆರೆದ HDFC. ಯಾಕೆ ಇದು ನ್ಯೂಸ್ ಅಲ್ಲಿ ಇದ್ರೆ ನೀವು ನೋಡಿ, ಲಕ್ಷದ್ವೀಪದಲ್ಲಿ ಶಾಖೆ ತೆರೆದ HDFC ಬ್ಯಾಂಕ್. ಸೊ ದೇಶದ ಅತಿ ದೊಡ್ಡ ಖಾಸಗಿ ಬ್ಯಾಂಕ್ ಎನಿಸಿಕೊಳ್ಳುವ HDFC ಲಕ್ಷದ್ವೀಪದ ಕವರಟ್ಟಿಯಲ್ಲಿ, ಸೊ ಇಲ್ಲಿ ಕವರಟ್ಟಿಯಲ್ಲಿ ನೆನಪಿನಲ್ಲಿಡ್ರಿ, ಕವರಟ್ಟಿ ಲೊಕೇಶನ್ ಮೇಲೆ ಕೇಳಬಹುದು. ಸೊ HDFC ಇತ್ತೀಚೆಗೆ ಲಕ್ಷದ್ವೀಪದಲ್ಲಿ ಶಾಖೆಯನ್ನ ತೆರೆದಿದೆ. ಅವು ಲಕ್ಷದ್ವೀಪದ ಯಾವ ಸ್ಥಳದಲ್ಲಿದೆ ಮತ್ತು ಈ ತರ ಪ್ರಶ್ನೆಗಳು ಪ್ರೀವಿಯಸ್ಲಿ ಬಂದಿದ್ದಾವೆ. ಸೊ ಈಗ ಬರುವ ಕೂಡ ಶಕ್ಯತೆ ಇರುತ್ತದೆ. ಲಕ್ಷದ್ವೀಪದ ಕವರಟ್ಟಿಯಲ್ಲಿ ಬುಧವಾರ ತನ್ನ ಮೊದಲ ಶಾಖೆ ತೆರೆದು ಗಮನ ಸೆಳೆದಿದೆ. ಈ ಶಾಖೆ ತೆರೆದಿರುವ ಮೂಲಕ ಲಕ್ಷದ್ವೀಪದಲ್ಲಿ ಶಾಖೆ ತೆರೆದ ಮೊದಲ ಖಾಸಗಿ ಬ್ಯಾಂಕ್ HDFC ಬ್ಯಾಂಕ್ ಎಂದು ಅನಿಸಿಕೊಂಡಿದೆ. ಜನರು ಎಲ್ಲಿರುತ್ತಾರೋ ಅಲ್ಲಿಗೆ ಸೇವೆಯನ್ನ ಒದಗಿಸುವುದು ಎನ್ನುವುದು ನಮ್ಮ ಬ್ಯಾಂಕ್ ಆದ ಉದ್ದೇಶವಾಗಿದೆ. ಲಕ್ಷದ್ವೀಪದಲ್ಲಿ ವ್ಯಕ್ತಿಗಳಿಗೆ, ಕುಟುಂಬಗಳಿಗೆ ಹಾಗೂ ಉದ್ಯಮದಾರರಿಗೆ ಸೇವೆಯನ್ನ ನೀಡಲು ಉತ್ಸುಕರಾಗಿದೆ ಎಂದು ಮುಖ್ಯಸ್ಥ ಎಸ್ ಸಂಪತ್ ಕುಮಾರ್ ತಿಳಿಸಿದರು. ಹಾಗಾದ್ರೆ ನೋಡೋಣ ಗೆಳೆಯರೆ ಲಕ್ಷದ್ವೀಪದ ಬಗ್ಗೆ. ಸೊ ಲಕ್ಷದ್ವೀಪದ ಮ್ಯಾಪ್ ನೋಡಿ, ಕೊಚ್ಚಿನ್ ದಿಂದ ಕವರಟ್ಟಿ ಇಲ್ಲಿದೆ. ಸೊ ಇಲ್ಲಿ ಈಗ HDFC ಅವರು ತಮ್ಮ ಮೊದಲ ಶಾಖೆಯನ್ನ ಪ್ರಾರಂಭಿಸಿದ್ದಾರೆ. ಮಿನಿಕಾಯ್, ಸೊ ಇನ್ನೊಂದು ಬಿಟ್ರಾ, ಅಗಟ್ಟಿ, ಆಂಡ್ರೋಡ್, ಚೆರದ್. ದೀಸ್ ಆರ್ ದಿ ಲಕ್ಷದ್ವೀಪ್. Lakshadweep is in ವೆಸ್ಟರ್ನ್ parts of the India.
So it consists of three major islands. One the Amindive Islands, one more is the Akdive Islands, Minicoy Island. Amindive Islands ಅಲ್ಲಿ ಸೊ ಅಮಿನಿ, ಕೆಲ್ಟನ್, ಸೆಟ್ಲಾಟ್ಸ್, ಇಲ್ಲಿ ನೋಡಿ ಅಮಿನಿ, ಕೆಟ್ಲಾನ್, ಅಮಿನಿ ಒಂದು, ಅಮಿನಿ, ಸೆಟ್ಲಾಟ್ಸ್, ಕಿಲ್ಟನ್, ಕ್ಯಾಡ್ಮರ್ಟ್. So don't remember, no need. So Lakshadweep Islands is consist of 5 major islands and Minicoy Island. At present these islands are collectively known as ಲಕ್ಷದ್ವೀಪ್. ಇವೆಲ್ಲಗಳಿಗೂ ಸೇರಿ ನಾವು ಏನಂತ ಕರಿತೀವಿ? ಲಕ್ಷದ್ವೀಪ್ ಅಂತಾನು ಕರಿತೀವಿ. ಲಕ್ಷದ್ವೀಪ್ ಅಂತಾನು ಕೂಡ ಕರಿತೀವಿ ಗೆಳೆಯರೆ. ಸೊ ಲಕ್ಷದ್ವೀಪ ಐಲ್ಯಾಂಡ್ಸ್ ಆರ್ ಗ್ರೂಪ್ ಆಫ್ 25 ಸಣ್ಣ ಸಣ್ಣ ದ್ವೀಪಗಳಿಂದ ಹೊಂದಿದೆ. ಇದು 200 ರಿಂದ 500 ಕಿಲೋಮೀಟರ್ ಸೌತ್ ವೆಸ್ಟ್ ಆಫ್ ದಿ ಕೇರಳ ಕೋಸ್ಟ್. ಕೇರಳ ಕೋಸ್ಟ್ ದಿಂದ ಸೌತ್ ವೆಸ್ಟ್ ಇರ್ತಕ್ಕಂತ ಪಸರಿಸತಕ್ಕಂತ 200 ರಿಂದ 500 ಕಿಲೋಮೀಟರ್. ಅಮಿನಿದೀವ್ ಐಲ್ಯಾಂಡ್ಸ್ ಆರ್ ದಿ ನಾರ್ದರ್ನ್ ಮೋಸ್ಟ್. ಸೊ ಅಮಿನಿದೀವ್ ಇಸ್ ದ ನಾರ್ದರ್ನ್ ಮೋಸ್ಟ್. Aminidev Island is the northernmost island of the Lakshadweep, and southernmost is Minicoy. So all are tiny islands are coral region and they are surrounded by fringing reefs. The largest and most advanced is the Lakshadweep Island is Minicoy Island. So most of the islands have no elevation, no need to remember. So the topography, flat and relief is as hill streams. So 8-degree channel, the important already ತುಂಬಾ ಪ್ರಶ್ನೆಗಳು, ಇದು ದಿ ಮೋಸ್ಟ್ ಇಂಪಾರ್ಟೆಂಟ್. ಆಲ್ರೆಡಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಗಳಲ್ಲಿ ಕೂಡ ಕೇಳಿದ್ದಾರೆ. ಸೊ 8-degree ಚಾನಲ್ ಸೆಪರೇಟ್ಸ್ ಐಲ್ಯಾಂಡ್ ಮಿನಿಕಾಯ್ ಅಂಡ್ ಮಾಲ್ಡೀವ್ಸ್. ಸೊ ಮಿನಿಕಾಯ್ ಕೆಳಗಡೆನೆ ಮಾಲ್ಡೀವ್ಸ್ ಇದೆ. ಸೊ ಇದ್ರ ಕೆಳಗಡೆ ಸಮುದ್ರ ಮಾಲ್ಡೀವ್ಸ್. ಸೊ ಇದ್ರ ಕೆಳಗಡೆ ಮಾಲ್ಡೀವ್ಸ್ ಇದೆ. ಸೊ ಇದನ್ನ 8-degree ಚಾನಲ್ ಸೆಪರೇಟ್ ಮಾಡುತ್ತದೆ. ಸೊ 8-degree ಚಾನಲ್ ಸೆಪರೇಟ್ಸ್ ಬಿಟ್ವೀನ್ ದ ಐಲ್ಯಾಂಡ್ಸ್ ಆಫ್ ಮಿನಿಕಾಯ್ ಅಂಡ್ ಮಾಲ್ಡೀವ್ಸ್. ಸೊ 9-degree ಚಾನಲ್ ಸೆಪರೇಟ್ಸ್ ಐಲ್ಯಾಂಡ್ ಮಿನಿಕಾಯ್ ಫ್ರಮ್ ದಿ ಮೇನ್ ಲಕ್ಷದ್ವೀಪ್ ಆರ್ಕಿಪೆಲಾಗೋ. ಸೊ ಇದು 9 ಇಲ್ಲಿ. ಸೊ ಇದು 9 ಏನಿದೆ ಇಲ್ಲಿ. ಸೊ ಇದು ಮಿನಿಕಾಯ್ ಮತ್ತು ಇದರ ಲಕ್ಷದ್ವೀಪಗಳೊಂದಿಗೆ ಸೆಪರೇಟ್ ಮಾಡುತ್ತೆ. 8 ಮಾಲ್ದೀವ್ಸ್ ಅಂಡ್ ಮಿನಿಕಾಯ್, 9 ಮಿನಿಕಾಯ್ ಅಂಡ್ ಅದರ್ ಮೇನ್ ಆಲ್ಟಿಗ್. ಇದು ಮಾಲ್ಡೀವ್ಸ್ ಮತ್ತು ಅಲ್ಲಿ ಯಾಕೆ ನ್ಯೂಸ್ ಅಲ್ಲಿ ಇತ್ತು ಅನ್ನೋದನ್ನ ನೋಡಿದ್ವಿ. ಅದ್ರ ಬಗ್ಗೆ ಪ್ರಶ್ನೆನೂ ಕೂಡ ನೋಡಿದ್ವಿ. ಅದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ನೋಡಿದ್ವಿ. ಸೊ ನೆಕ್ಸ್ಟ್ ಕ್ವಶನ್ ಇಸ್ ಗೆಳೆಯರೆ, ಐರ್ಲೆಂಡ್ ನ ದೇಶದ ನೂತನ ಪ್ರಧಾನಿಯಾಗಿ ಯಾರು ಆಯ್ಕೆಗೊಂಡಿದ್ದಾರೆ? ಸೈಮನ್ ಹ್ಯಾರಿಸ್, ಥಾಮಸ್ ಸುಲಿಯೋ, ಲೂಯಿಸ್ ಮಾಂಟೆನೆಗ್ರೋ, ಪೀಟರ್ ಪೆಲಿಗ್ರಿನಿ. ಸೊ ಸರಿಯಾದ ಉತ್ತರ ಗೆಳೆಯರೆ ಸೈಮನ್ ಹ್ಯಾರಿಸ್. ಸೈಮನ್ ಹ್ಯಾರಿಸ್ ಅವರು ಐರ್ಲೆಂಡ್ ದೇಶದ ಅತ್ಯಂತ ಕಿರಿಯ ವಯಸ್ಸಿನ ಪ್ರಧಾನಿಯಾಗಿ ಆಯ್ಕೆಗೊಂಡಿದ್ದಾರೆ. ಇಲ್ಲಿ ನೋಡಿ ಪೇಪರ್ ಆಗಿತ್ತು, ಐರ್ಲೆಂಡ್ ಅತ್ಯಂತ ಕಿರಿಯ ಪ್ರಧಾನಿ ಆಯ್ಕೆ. ಸೊ ಐರ್ಲೆಂಡ್ ದೇಶದ ನೂತನ ಪ್ರಧಾನಿಯಾಗಿ ಸೈಮನ್ ಹ್ಯಾರಿಸ್ ಅವಿರೋಧವಾಗಿ ಪ್ರಧಾನಿ ಸ್ಥಾನಕ್ಕೆ ಏರಿದ್ರು. 37 ವರ್ಷದ ಹ್ಯಾರಿಸ್ ಐರ್ಲೆಂಡ್ ದೇಶದ ಅತ್ಯಂತ ಕಿರಿಯ ವಯಸ್ಸಿನ ಪ್ರಧಾನಿಯಾಗಿದ್ದಾರೆ. ಪ್ರಧಾನಿ ಲಿಯೋ ವರಾಡ್ಕರ್ ಇತ್ತೀಚೆಗೆ ದಿಢೀರ ಪದತ್ಯಾಗ ಮಾಡಿದ್ರು. ಸೊ ಔಟ್ ಗೋಯಿಂಗ್ ಪ್ರೈಮ್ ಮಿನಿಸ್ಟರ್ ಇಸ್ ಲಿಯೋ ವರಾಡ್ಕರ್. ಸೊ ಪದತ್ಯಾಗ ಮಾಡಿದವರು. ಈ ಹಿನ್ನೆಲೆಯಲ್ಲಿ ನೂತನ ಪ್ರಧಾನಿ ಆಯ್ಕೆ ಸಂಸತ್ ನಡೆದ ಮತದಾನವಾಗಿ 88-69 ಮತಗಳಿಂದ ಸೈಮನ್ ಆಯ್ಕೆಯಾಗಿದ್ದಾರೆ. ಇವರ ಒಂದು ಬಯೋಗ್ರಫಿಯನ್ನು ನೋಡ್ಬೇಕಂದ್ರೆ, ಸೊ ಇವರ ಪ್ರೊಫೈಲ್ ನೋಡ್ಬೇಕಂದ್ರೆ, ಸೊ ಆರೋಗ್ಯ ಮತ್ತು ಉನ್ನತ ಶಿಕ್ಷಣ ಇಲಾಖೆಯ ಸಚಿವರಾಗಿ ಕೆಲಸ ಮಾಡುತ್ತಿರುವ ಸೈಮನ್ ಕೋವಿಡ್ ಸಮಯದಲ್ಲಿ ಉತ್ತಮ ಕೆಲಸ ಮಾಡಿದ್ದರು. ಕಳೆದ ತಿಂಗಳ ಸೆಂಟರ್ ರೈಟ್ ಫೈನ್ ಪಕ್ಷದ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದರು. ದೇಶದ ಸೇವೆಗೆ ನನ್ನನ್ನು ಆಯ್ಕೆ ಮಾಡಿರುವ ಈ ನಿರ್ಧಾರ ಒಪ್ಪಿಕೊಳ್ಳುತ್ತೆಂದು ಸೈಮನ್ ಹೇಳೋದು ಅಲ್ ಜಜೀರಾ ವರದಿಯು ನಿಗದಿ ಮಾಡಿದೆ. ಹಾಗಾದ್ರೆ ನೋಡಿ, ಐರ್ಲೆಂಡ್ ಎಲ್ಲಿದೆ? ಅದರ ಸುತ್ತಮುತ್ತ. ಸೊ ಅಲ್ಲಿರ್ತಕ್ಕಂಥ ಪ್ರಧಾನಮಂತ್ರಿ, ನಮ್ಮ ಭಾರತದಲ್ಲಿ ನಾವು ಪ್ರಧಾನ ಮಂತ್ರಿ ಅಂತ ಕರಿತೀವಿ, ಪ್ರೈಮ್ ಮಿನಿಸ್ಟರ್ಗೆ ಪ್ರಧಾನ ಮಂತ್ರಿ ಅಂತ ಕರಿತೀವಿ. ಅಲ್ಲಿ ತಾವು ಈ ಸೆಚ್ ಅಂತ ಕರೀತಾರೆ. ಸೊ ಇವರು ಯಾವ ಪಾರ್ಟಿಯ ಪ್ರಧಾನಮಂತ್ರಿ? ಫೈನ್ ಗೆಲ್ ಪಾರ್ಟಿ ಅವರು. ಸೊ ಐರ್ಲೆಂಡ್ ದ ಕ್ಯಾಪಿಟಲ್ ಯಾವುದು? ಡಬ್ಲಿನ್. ಕರೆನ್ಸಿ ಇರೋ. ಸೊ ಐರ್ಲೆಂಡ್ ಇಂದ ನಾವು ಭಾರತ ಮತ್ತು ಐರ್ಲೆಂಡ್ ಏನಿದೆ ಸಂವಿಧಾನದಿಂದ DPSP ಎರವಲು ಪಡೆದುಕೊಂಡಿದ್ವಿ. ದ ಕನ್ಸೆಪ್ಟ್ ಆಫ್ DPSP ಎಮರ್ಜ್ಡ್ ಫ್ರಮ್ ದಿ ಆರ್ಟಿಕಲ್ 45 ಆಫ್ ದಿ ಐರಿಷ್ ಕಾನ್ಸ್ಟಿಟ್ಯೂಷನ್. So constitutional provisions part DPSP part 4 of the Constitution of India article 36 to 51 contains directive principles of ರಾಜನಿರ್ದೇಶಕ ತತ್ವಗಳು ಅಂತ ಕರಿತೀವಿ. ಸೊ ಇನ್ನೊಂದು ಯಾವುದು ಎರವಲು ಪಡೆದಿದ್ದೇವೆ? ದಟ್ ಇಸ್ ಮೆಥಡ್ ಆಫ್ ಎಲೆಕ್ಷನ್ ಆಫ್ ದಿ ಪ್ರೆಸಿಡೆಂಟ್ and nomination of 12 members of Rajya Sabha were taken from the Irish Constitution. ಐರ್ಲೆಂಡ್ ದ ಸಂವಿಧಾನದಿಂದ ಎರವಲು ಪಡೆದುಕೊಂಡಿದ್ದೇವೆ. ಒಂದು DPSP, ಎರಡನೇದು ಮೆಥಡ್ ಆಫ್ ಎಲೆಕ್ಷನ್ ಆಫ್ ದಿ ಪ್ರೆಸಿಡೆಂಟ್, ರಾಷ್ಟ್ರಾಧ್ಯಕ್ಷರ ಚುನಾವಣೆಯನ್ನ ನಡೆಸುವ ಪದ್ಧತಿ, ಒಂದು ಮೆಥಡ್. ಸೊ 12 ಮಂದಿ ನಾಮನಿರ್ದೇಶಕರು, ರಾಜ್ಯಸಭೆಗೆ ಏನು 12 ಜನರನ್ನ ರಾಷ್ಟ್ರಪತಿಯವರು ನಾಮಿನೇಷನ್ ಮಾಡ್ತಾರೆ. ಸೊ ಆ ಒಂದು ಇದನ್ನು ಕೂಡ ನಾವು ಐರಿಷ್ ಕಾನ್ಸ್ಟಿಟ್ಯೂಷನ್ ಇಂದ ಪಡೆದುಕೊಂಡಿದ್ದೇವೆ. ಸೊ ಐರ್ಲೆಂಡ್ ಇರೋದು ಎಲ್ಲಿ? ಐರ್ಲೆಂಡ್ ಇರೋದು ಹೇಳಿದ್ರೆ ಇಟ್ಸ್ ಪಾರ್ಟ್ ಆಫ್ ಯುನೈಟೆಡ್ ಕಿಂಗ್ಡಮ್ ಹತ್ರ. So Northern Ireland, this is Ireland. So ಇಲ್ಲಿರೋದು ಇಂಗ್ಲಿಷ್ ಚಾನಲ್ ಬಿಟ್ವೀನ್ ಫ್ರಾನ್ಸ್ ಅಂಡ್ ಇಂಗ್ಲೆಂಡ್. ಸೊ ಇದು ನೀವು ಮ್ಯಾಪ್ ಕೂಡ ನೋಡಿ.
ಇದು ಐರ್ಲೆಂಡ್ ಮತ್ತು ಐರ್ಲೆಂಡ್ ಗೆ ಸಂಬಂಧಿತ ಮಾಹಿತಿ ಮತ್ತು ಅದರಿಂದ ನಮ್ಮ ಭಾರತ ಸಂವಿಧಾನ ಎರಲು ಏನು ಪಡೆದಿದ್ದೀವಿ ಅನ್ನೋದು ಕೂಡ ನೋಡಿದೀವಿ. ಸೊ ನೆಕ್ಸ್ಟ್ ಕ್ವಶನ್ ಗಳಿರಿ, ಭಾರತೀಯ ರಿಸರ್ವ್ ಬ್ಯಾಂಕ್ ಅನ್ನು ಯಾವಾಗ ಸ್ಥಾಪಿಸಲಾಯಿತು? 1 ಏಪ್ರಿಲ್ 1947, 1 ಏಪ್ರಿಲ್ 1950, 1 ಏಪ್ರಿಲ್ 1935, 1 ಏಪ್ರಿಲ್ 1961. ಈ ಪ್ರಶ್ನೆಗೆ ಸರಿಯಾದ ಉತ್ತರ 1 ಏಪ್ರಿಲ್ 1935. ಯಾಕೆ ಇದು ಈ ಪ್ರಶ್ನೆ ಕೇಳಿದ್ರೆ ಈಗ RBI ತನ್ನ 90 ವರ್ಷವನ್ನ ಪೂರ್ಣಗೊಳಿಸುತ್ತದೆ. ಸೊ ಅದೇ ಕಾರಣದಿಂದ ನಿಮ್ಮ ನೀವು ಕನ್ನಡ ನ್ಯೂಸ್ ಪೇಪರ್ ಆರ್ಟಿಕಲ್ ಅಪಿಯರ್ ಆಗಿತ್ತು. ಸೊ RBI ಆಡ್ ದ ರೇಟ್ 19 ಅಂತ. ಸೊ RBI ನೋಡೋಣ ಗಳಿರೆ. ಸೊ ರಿಸರ್ವ್ ಬ್ಯಾಂಕ್ ಈಗ 90ನೇ ವರ್ಷಕ್ಕೆ ಕಾಲಿಟ್ಟಿದೆ. RBI ಅನ್ನ ಸ್ಥಾಪಿಸಿದ್ದು ಬ್ರಿಟಿಷರು 1931. ಯಾರ ಸಮಿತಿಯ ಶಿಫಾರಸಿನ ಮೇರೆಗೆ? ಹಿಲ್ಟನ್ ಯಂಗ್ ಆಯೋಗದ ಶಿಫಾರಸಿನ ಆಧಾರದಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ಕಾಯ್ದೆ 1934 ಜಾರಿಗೊಳಿಸಿ ಈ ಬ್ಯಾಂಕ್ ಅನ್ನು ಸ್ಥಾಪಿಸಲಾಯಿತು. RBI ತನ್ನ ಕಾರ್ಯ ಚಟುವಟಿಕೆಯನ್ನ 1935 ಏಪ್ರಿಲ್ 1ರಂದು ಆರಂಭಿಸಿತು. ಸೊ ಹೆಸರು ಸೂಚಿಸುವಂತೆ ಹಣಕಾಸಿನ ಸ್ಥಿರತೆಯನ್ನ ಕಾಪಾಡಿ ಇದಕ್ಕಾಗಿ ಒಂದಿಷ್ಟು ಹಣವನ್ನ ಕೂಡಿಡುವುದು ರಿಸರ್ವ್ ಆಗಿಡೋದು. ಈ ಬ್ಯಾಂಕ್ ಸ್ಥಾಪನೆ ಮೂಲ ಉದ್ದೇಶಗಳಲ್ಲಿ ಒಂದು, ನೋಟು ವಿತರಣೆ, ಸಾಲ, ಹಣಕಾಸಿನ ವ್ಯವಹಾರಗಳನ್ನ ನಿಯಂತ್ರಣದಲ್ಲಿ ಇರಿಸಿಕೊಳ್ಳಲು ವ್ಯವಸ್ಥೆಯನ್ನ ರೂಪಿಸುವುದು ಮತ್ತು ಅದರ ಜಾರಿಗೆ ಇವು ಇನ್ನಿತರ ಮೂಲ ಉದ್ದೇಶಗಳು. 89 ವರ್ಷ ಬಳಿಕ RBI ಅನ್ನೋದು ಯಾವುದೇ ಬದಲಾವಣೆ ಮಾಡಿಲ್ಲ. ಸೊ 1949ರಲ್ಲಿ RBI ನ್ಯಾಷನಲೈಸ್ ಗೊಂಡಿತು, ದಟ್ ಇಸ್ ರಾಷ್ಟ್ರೀಕರಣಗೊಂಡಿತು. 1949ರಲ್ಲಿ ರಾಷ್ಟ್ರೀಕರಣಗೊಂಡ RBI ಬ್ಯಾಂಕ್ಗಳ ಬ್ಯಾಂಕ್ ಆಗಿ ದೇಶದ ಇಡೀ ಅರ್ಥವ್ಯವಸ್ಥೆಯ ಕೇಂದ್ರವಾಗಿ ಆರ್ಥಿಕತೆಯ ಆಧಾರವಾಗಿಯೂ RBI ಕೆಲಸ ನಿರ್ವಹಿಸುತ್ತವೆ. ಸೊ ಭಾರತದ ಪ್ರಥಮ ಗವರ್ನರ್ ಯಾರು? ಸರ್ ಓಸ್ಬೋರ್ನ್ ಸ್ಮಿತ್ ಅವರು RBI ನ ಮೊದಲ ಗವರ್ನರ್. ಹಾಗೆ ಪ್ರಸ್ತುತ ಗವರ್ನರ್ ದಟ್ ಇಸ್ 25ನೇ ಗವರ್ನರ್ ಯಾರು? ಶಕ್ತಿಕಾಂತ್ ದಾಸ್. ಸೊ ಟೋಟಲ್ ಒಟ್ಟು 25 ಗವರ್ನರ್ ಗಳಾಗಿ ಹೋಗಿದ್ದಾರೆ. 1938ರಲ್ಲಿ ಮೊದಲ ಬಾರಿಗೆ RBI ನ ನೋಟುಗಳನ್ನು ವಿತರಿಸಿತು. ಸೊ ಹಾಗಾದ್ರೆ ಒಟ್ಟು RBI ನ ನೋಟ್ ಪ್ರಿಂಟ್ ಮಾಡುವ ಎಷ್ಟು ಸಂಸ್ಥೆ ಎಲ್ಲೆಲ್ಲಿ ಜಾಗಗಳಿದಾವೆ, ನಮ್ಮ ಕರ್ನಾಟಕದಲ್ಲಿ ಎಲ್ಲಿ ಆ ಪ್ಲೇಸ್ ಇದೆ ಅಂತ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. 1940ರಲ್ಲಿ ಮೀಸಲು ಚಿನ್ನದ ನಿಧಿ ಹೊರತಾದ ನೋಟು ಮುದ್ರಣವನ್ನು RBI ನಡೆಸಿತು. ಸೊ 1949ರಲ್ಲಿ ಬ್ಯಾಂಕಿಂಗ್ ಕಂಪನಿ ಕಾಯ್ದೆ, ಬ್ಯಾಂಕಿಂಗ್ ಕಂಪನಿ ಆಕ್ಟ್ ಜಾರಿಯು RBIಗೆ ಏನದೊಂದು ಸ್ಟ್ಯಾಟ್ಯೂಟರಿ ಬಾಡಿ ಆಗಿ ಅಧಿಕಾರವನ್ನು ನೀಡಿತು. ನೋಡಿ, 1935 established but 1949 nationalized, then after that once it's become a nationalized bank. ಸೊ 1949 ಅದಕ್ಕೆ ಸ್ಟ್ಯಾಟ್ಯೂಟರಿ ಬಾಡಿ ಎಂಬ ಅಧಿಕಾರವನ್ನ ನೀಡಿದರು. ಸೊ 1970ರಲ್ಲಿ ವಿದೇಶಿ ವಿನಿಮಯ ನಿಯಂತ್ರಣ ಕಾಯ್ದೆಯು ಜಾರಿಗೊಂಡಿತ್ತು. ಸೊ ಆ ವಿದೇಶಿ ವಿನಿಮಯ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಅಂತ ಏನು ಕರಿತೀವಿ ನಾವು, ಫಾರಿನ್ ಎಕ್ಸ್ಚೇಂಜ್ ಆಕ್ಟ್ ಅಂತ ಏನು ಕರಿತೀವಿ, ಅದರ ಒಂದು ಹ್ಯಾಂಡಲ್ ಮಾಡುವುದು ವಿದೇಶಿ ವಿನಿಮಯ ನಿಯಂತ್ರಣದ ಹೊಣೆಯನ್ನು ಕೂಡ RBIಗೆ ನೀಡಲಾಯಿತು. ಗ್ರಾಮೀಣದ ಬ್ಯಾಂಕ್ಗಳನ್ನ 1975ರಲ್ಲಿ ಸ್ಥಾಪಿಸಲಾಯಿತು. 20 ಪಾಯಿಂಟ್ ಪ್ರೋಗ್ರಾಮ್, ದಟ್ ಅಂದರೆ 20 ಅಂಶದ ಕಾರ್ಯಕ್ರಮದ ಅಡಿಯಲ್ಲಿ ಈ ಬೆಳವಣಿಗೆಯು ನಡೆಯಿತು. 1931ರಲ್ಲಿ ಭಾರತದ ಮಟ್ಟಿಗೆ ಪ್ರಮುಖವಾದ ಘಟ್ಟ, ಭಾರತವು ಜಾಗತೀಕರಣಗೊಂಡಿತು. ಅಂದ್ರೆ ಗ್ಲೋಬಲೈಸೇಷನ್ ಅಂತಾನೆ ಕರಿತೀವಿ. ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್. ಸೊ ಏನಂತ ಕರಿತೀವಿ, ಭಾರತದ ಬ್ಯಾಂಕುಗಳು ಜಾಗತೀಕರಣಗೊಳ್ಳಬೇಕಾಯಿತು. RBI ನ ಕಾರ್ಯವ್ಯಾಪ್ತಿ ಮತ್ತಷ್ಟು ಹೆಚ್ಚಿತು. ಬೇರೆ ದೇಶಗಳೊಟ್ಟಿಗೆ ಸ್ಪರ್ಧಿಸುವ ಜೊತೆಯಲ್ಲಿ ಆಧುನೀಕರಣಗೊಳ್ಳುತ್ತಿದ್ದ ಜನರಿಗೆ ಅನುಕೂಲವಾಗುವಂತ ನೀತಿಗಳನ್ನ RBI ರೂಪಿಸಬೇಕಾಗಿತ್ತು. 1988ರಲ್ಲಿ ಸೇಬಿಯನ್ನ ಸ್ಥಾಪಿಸಲಾಯಿತು. 1980ಯಲ್ಲಿ ಸೇಬಿಯ ಸ್ಥಾಪನೆ ಆಯಿತು. 1991ರ ನಂತರ ಇದಕ್ಕೆ ಹೆಚ್ಚಿನ ಅಧಿಕಾರ ನೀಡಲಾಯಿತು. ಬ್ಯಾಂಕುಗಳು ಆಧುನೀಕರಣಕ್ಕೆ ತೆರೆದುಕೊಂಡವು. ಬ್ಯಾಂಕುಗಳು ಡಿಜಿಟಲೀಕರಣ. 1990ರಲ್ಲಿ ಡೆಬಿಟ್ ಕಾರ್ಡ್ ಅನ್ನ ಬ್ಯಾಂಕುಗಳು ವಿತರಿಸಲು ಆರಂಭಿಸಿದವು. 1990 onwards banks are start to distributing the debit card to their ಕಸ್ಟಮರ್ಸ್. ಸೊ ಬ್ಯಾಂಕ್ಗಳನ್ನ ಮಾತ್ರವಲ್ಲ, ದೇಶದ ಆರ್ಥಿಕನ್ನ ಪ್ರಭಾವಿಸುವ ಕೇಂದ್ರ ಸರ್ಕಾರ ನೀತಿ ರೂಪಣೆಯಲ್ಲಿ ಕೂಡ RBI ಮಹತ್ವದ ಪಾತ್ರವನ್ನು ವಹಿಸುತ್ತೆ. ಸೊ ಭಾರತೀಯ ರಿಸರ್ವ್ ಬ್ಯಾಂಕ್ ಅಲ್ಲಿ ಪ್ಲಿನ್ ಕೊಟ್ಟಿದ್ದಾರೆ. ಬ್ಯಾಂಕ್ಗಳ ಬ್ಯಾಂಕ್ ಅಂದ್ರೆ RBI ನ ದೇಶ ಕೇಂದ್ರೀಯ ಬ್ಯಾಂಕ್ ಆಗಿ ದೇಶದ ಬೇರೆಲ್ಲ ಬ್ಯಾಂಕ್ಗಳು ಇದರ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಹೀಗಾಗಿ ಇವುಗಳ ಬ್ಯಾಂಕ್ಗಳ ಬ್ಯಾಂಕ್ ಎಂದು ಕರೆಯಲಾಗುತ್ತದೆ. ವಾಣಿಜ್ಯ ಬ್ಯಾಂಕ್ಗಳು, ಸರ್ಕಾರಿ ಬ್ಯಾಂಕ್ಗಳು, ಕ್ಷೇತ್ರವಾರ ಅಭಿವೃದ್ಧಿ ಬ್ಯಾಂಕ್ಗಳು, ಪೇಮೆಂಟ್ಸ್ ಬ್ಯಾಂಕ್. ಸೊ ಸರಿಯಾದ ನೋಡಿದರೆ ಡಿವಿಷನ್ ಮಾಡಿದರೆ ಸಾರ್ವಜನಿಕ ಕ್ಷೇತ್ರ, ಖಾಸಗಿ ಕ್ಷೇತ್ರದಲ್ಲಿ ವಾಣಿಜ್ಯ ಬ್ಯಾಂಕ್ಗಳು, ದಟ್ ಇಸ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್, ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್. ಸೊ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಕಮ್ಸ್ ಅಂಡರ್ public sector banks, and private sector banks Bharatiya, that is Indian private sector banks and foreign sector banks. So sarkari bankಗಳು, that is cooperative banks, long term banks and short term banks ಗಳು, short term loan and long term ಗಳು. ಸೊ ಕ್ಷೇತ್ರವಾದ that is priority sector lending ಅಂತ ಹೇಳುತ್ತೆ. priority sector, priority development, ಆಮದು ಮತ್ತು ಇಂಪೋರ್ಟ್ ಎಕ್ಸ್ಪೋರ್ಟ್ ಗೋಸ್ಕರ ಎಕ್ಸಿಮ್ ಅಂತ ಏನು ಕರಿತೀವಿ, ಎಕ್ಸಿಮ್ ಬ್ಯಾಂಕ್ ಅಂತ, ರೀಫೈನಾನ್ಸಿಂಗ್ ಬ್ಯಾಂಕ್ ಅಂತ ಏನು ಕರಿತೀವಿ. ಸೊ ಭಾರತೀಯ ಆಮದು ರಫ್ತು ಬ್ಯಾಂಕ್. ಸೊ ಅದರಲ್ಲಿ ಕೃಷಿಯಲ್ಲಿ ನಾಬಾರ್ಡ್, ನ್ಯಾಷನಲ್ ಅಗ್ರಿಕಲ್ಚರ್ ಬೋರ್ಡ್ ಆಫ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್, ಕೈಗಾರಿಕಾ ಅಭಿವೃದ್ಧಿ ಡೆವಲಪ್ಮೆಂಟ್, ದಟ್ ಇಸ್ ಮ್ಯಾನುಫ್ಯಾಕ್ಚರಿಂಗ್ ಡೆವಲಪ್ಮೆಂಟ್ ಬೋರ್ಡ್ಸ್. ಅದ್ರಲ್ಲಿ ನೋಡಿ IFCA, ICICI ಬ್ಯಾಂಕ್, IDBI ಬ್ಯಾಂಕ್, FFC ಬ್ಯಾಂಕ್,
SIDBI ಬ್ಯಾಂಕ್, SADCA ಬ್ಯಾಂಕ್. ಸೊ ಹಾಗಾದ್ರೆ ಪೇಮೆಂಟ್ ಬ್ಯಾಂಕ್ಸ್. ಏರ್ಟೆಲ್ ಇಸ್ ಅ ಪೇಮೆಂಟ್ ಬ್ಯಾಂಕ್. ಪೇಮೆಂಟ್ ಇದರ ಪೇಮೆಂಟ್ ಇಸ್ ಒಟ್ಟು ಭಾರತೀಯ ರಿಸರ್ವ್ ಬ್ಯಾಂಕ್ ಅನ್ನ 4 ಕ್ಷೇತ್ರಗಳಲ್ಲಿ ಬ್ಯಾಂಕ್ಗಳಲ್ಲಿ ವಿಂಗಡಣೆ ಮಾಡಿ ಅದರ ಸಂಪೂರ್ಣವಾಗಿ ಡಿಜಿಟಲ್ ನೋಡಿದ್ವಿ. ಆಪ್ಷನ್ಸ್ ಗಳು ನೋಡಿ, ಎ ಅಂಡ್ ಬಿ ಮಾತ್ರ ಸರಿಯಾಗಿದೆ, ಸಿ ಮತ್ತು ಡಿ ಮಾತ್ರ ಸರಿಯಾಗಿದೆ, ಎ ಮತ್ತು ಸಿ ಮಾತ್ರ ಸರಿಯಾಗಿದೆ, ಬಿ ಮತ್ತು ಡಿ ಮಾತ್ರ ಸರಿಯಾಗಿದೆ. ನೋಡಿ ಗೆಳೆಯರಲ್ಲಿ, ಇದನ್ನ ಗೋಲ್ಡನ್ ಫೈಬರ್ ಎಂದು ಕರೆಯಲಾಗುತ್ತದೆ. ಇದು ತಪ್ಪು ಆಪ್ಷನ್. ಗೋಲ್ಡನ್ ಫೈಬರ್ ಅಂತ ಯಾವುದಕ್ಕೆ ಕರೀತಾರೆ? ಜೂಟ್, ನಾರಿನಿಂದ ಕರಿತೀವಿ. ಜೂಟ್ಗೆ ಗೋಲ್ಡನ್ ಫೈಬರ್ ಅಂತ ಕರೀತಾರೆ. ಸೊ ಹಾಗಾದ್ರೆ ಫಸ್ಟ್ ಆಪ್ಷನ್ ಇಸ್ ರಾಂಗ್. ಫಸ್ಟ್ ಆಪ್ಷನ್ ಇಸ್ ರಾಂಗ್. ಸೊ ಸೆಕೆಂಡ್, ಬೆಳವಣಿಗೆ ಋತುವಿನಲ್ಲಿ ಮಧ್ಯಮ ತಾಪಮಾನದ್ದು ಮಳೆ ಅಗತ್ಯ ಇರುತ್ತದೆ. ಎಸ್, ಡೆಫಿನೆಟ್ಲಿ ಕರೆಕ್ಟ್. ಸೊ ಯಾವಾಗ ಅದು ಬೆಳೀತಾ ಇರುತ್ತೆ ಅವಾಗ ಇಟ್ಸ್ ನೀಡ್ ಮೀಡಿಯಂ ಟೆಂಪರೇಚರ್ ಅಂಡ್ ರೈನ್ ಇಸ್ ರಿಕ್ವೈರ್ಡ್. ಸೊ ಇದು ಕಪ್ಪು ಮಣ್ಣಿನಲ್ಲಿ ಉತ್ತಮವಾಗಿ ಬೆಳೆದಿದೆ. ಇಲ್ಲ ಗೆಳೆಯರು, ಇದು ತಪ್ಪು. ಅಂದ್ರೆ ಬ್ಲಾಕ್ ಸಾಯಿಲ್ ಅಲ್ಲಿ ಚೆನ್ನಾಗಿ ಬೆಳೀತದೆ ಅಂತ ಕೇಳಿದ್ದಾರೆ. ಸೊ ಇದು ಬ್ಲಾಕ್ ಸಾಯಿಲ್ ಏನಲ್ಲ. ಸೊ ವೆಲ್ ಡ್ರೈನ್ ಲೋಮಿ ಸಾಯಿಲ್ ಅಲ್ಲಿ, ಲೋಮಿ ಸಾಯಿಲ್ ಅಂತ ಏನ್ ಅದರದ್ದು ಚೆನ್ನಾಗಿ. ಭಾರತದಲ್ಲಿ ಇದನ್ನು ಚಳಿಗಾಲದಲ್ಲಿ ಬೆಳೆಯೋದು. ಎಸ್, ವಿಂಟರ್ ಸೀಸನ್ ಅಲ್ಲಿ ಬೆಳಿತೀವಿ, ಅದೆಲ್ಲ ಗೊತ್ತು. ಸೊ ಹಾಗಾದ್ರೆ ಸೊ ಎರಡನೇದು ಮತ್ತು ನಾಲ್ಕನೇದು ಸರಿಯಾದ ಉತ್ತರ. ಎರಡನೇದು ಅಲ್ಲ, ಇದು ಇದಕ್ಕೆ ಲೋಮಿ ಸಾಯಿಲ್ ಬೇಕು. ಗೋಲ್ಡನ್ ಫೈಬರ್ ಅಂದ್ರೆ ನಾರಿಗೆ ಕರಿತೀವಿ ನಾವು. ಸೊ ದಟ್ ಇಸ್ ಜೂಟ್. ಸೊ ಸರಿಯಾದ ಉತ್ತರ ಬಿ ಅಂಡ್ ಡಿ. ಬಿ ಅಂಡ್ ಡಿ ಮಾತ್ರ ಸರಿಯಾಗಿದೆ. ಸೊ ಗೆಳೆಯರೆ, ಭಾರತದಲ್ಲಿ 2024ನೇ ಗೋಧಿ ಉತ್ಪಾದನೆಯು 106 ಮಿಲಿಯನ್ ಟನ್ಗಳಷ್ಟು ಸರ್ಕಾರ ಅಂದಾಜಿನಿಂದ ಕಡಿಮೆಯಾಗಿದೆ ಎಂಬ ಪ್ರಶ್ನೆಯನ್ನ ಕೇಳಲಾಗಿದೆ. ಸೊ 2024-25 ಮಾರುಕಟ್ಟೆಯ ಋತುವಿನಲ್ಲಿ ಭಾರತದ ಗೋಧಿ ಉತ್ಪಾದನೆ ಸುಮಾರು 106 ಮಿಲಿ ಟನ್ಗಳಷ್ಟು ತಲುಪುವ ನಿರೀಕ್ಷೆ ಇದೆ. ಇದು ಹಿಂದಿನ ವರ್ಷಕ್ಕಿಂತ ಹೆಚ್ಚಳವನ್ನ ಸೂಚಿಸುತ್ತಿದೆ. ಆದ್ರೆ ಸರ್ಕಾರದ ಮುನ್ಸೂಚನೆಗಿಂತ ಕಡಿಮೆಯಾಗಿದೆ. ಏನ್ ಸರ್ಕಾರದವರು ಎಸ್ಟಿಮೇಷನ್ ಮಾಡಿದಾರಲ್ಲ, ಸೊ ಇಷ್ಟು ನಾವು ಉತ್ಪನ್ನ ಮಾಡಬಹುದು ಅಂತ, ಇಷ್ಟು ನಾವು ಮಾಡಬಹುದು. ಸೊ ಅದಕ್ಕಿಂತ ಕಡಿಮೆ ಆಗಿದೆ. ಬಟ್ ಹಿಂದಿನ ವರ್ಷಕ್ಕಿಂತ ಇದು ಹೆಚ್ಚಾಗಿದೆ. ಬಟ್ ಸರ್ಕಾರದ ಅಂದಾಜಿಗಿಂತ ಕಡಿಮೆಯಾಗಿದೆ. ಸೊ ಈ ವರ್ಷ 105.7 ಮಿಲಿಯನ್ ಟನ್ಗಳಷ್ಟು ಗೋಧಿ ಉತ್ಪಾದನೆ ಕಂಡು ಬಂದಿದೆ. ಕಳೆದ ವರ್ಷ 102.9 ಮಿಲಿಯನ್ ಟನ್ ಹಾಗೂ ಸರ್ಕಾರ ಅಂದಾಜು ಮಾಡಿದ 12 ಮಿಲಿಯನ್ ಟನ್ಗಳಿಗಿಂತ ಕಡಿಮೆ ಆಗಿದೆ. ಸೊ ಸರ್ಕಾರದ ಅಂದಾಜು 112 ಟನ್ ಇತ್ತು, ಆದ್ರೆ ಉತ್ಪನ್ನವಾಗಿರೋದು 106 ಮಿಲಿಯನ್ ಟನ್ಗಳು. ಸೊ ಹಿಂದಿನ ವರ್ಷಕ್ಕಿಂತ ಹೆಚ್ಚಾಗಿದೆ. ಸೊ ಈ ತರ UPSC ಕೂಡ ಕ್ವಶನ್ ಬರುತ್ತದೆ. ಸೊ ವೀಟ್ ಪ್ರೊಡಕ್ಷನ್ ಇಸ್ ಇನ್ಕ್ರೀಸ್ಡ್ ಫ್ರಮ್ ಲಾಸ್ಟ್ ಇಯರ್ ಟು ದಿಸ್ ಇಯರ್. ಸೊ ಈ ಕಳೆದ ವರ್ಷಕ್ಕಿಂತ ಈ ವರ್ಷ ಗೋಧಿ ಉತ್ಪಾದನೆಯಲ್ಲಿ ಹೆಚ್ಚಳವಾಗಿದೆ. ಸೊ ಡೆಫಿನೆಟ್ಲಿ ದಟ್ ಕರೆಕ್ಟ್. ಇನ್ನೊಂದು ಪ್ರಶ್ನೆ, ಸರ್ಕಾರದ ಅಂದಾಜಿಗಿಂತ ಗೋಧಿ ಉತ್ಪಾದನೆ ಹೆಚ್ಚಳವಾಗಿದೆ ಎಂಬ ಪ್ರಶ್ನೆ ಕೇಳಿದ್ರೆ ಅದು ರಾಂಗು. ಸೊ ಅದಕ್ಕೋಸ್ಕರ ಸೊ ರೂರಲ್ ಫ್ಲೋರ್ ಮಿಲ್ಲರ್ಸ್ ಫೆಡರೇಷನ್ ಆಫ್ ಇಂಡಿಯಾ ನಡೆಸಿದ ಸ್ಟ್ಯಾಂಡಿಂಗ್ ಕ್ರಾಪ್ ಸಮೀಕ್ಷೆ ನೋಡಿ, ಇಲ್ಲಿಂದು ರೂರಲ್ ಫ್ಲೋರ್ ಮಿಲ್ಲರ್ಸ್ ಫೆಡರೇಷನ್ ಆಫ್ ಇಂಡಿಯಾ ನಡೆಸಿದ ಸ್ಟ್ಯಾಂಡಿಂಗ್ ಕ್ರಾಪ್ ಸಮೀಕ್ಷೆ ಪ್ರಕಾರ ಮತ್ತು ಅಗ್ರಿ ವಾಚ್. ಸೊ ಅಗ್ರಿ ವಾಚ್ ಒಂದು ಪ್ರೈವೇಟ್ ಕಂಪನಿ. ಸೊ ಚೀನಾದ ನಂತರ ವಿಶ್ವದ 2ನೇ ಅತಿ ದೊಡ್ಡ ಗೋಧಿ ಉತ್ಪಾದಕ ಯಾರು? ಭಾರತ. ಮತ್ತು ಗ್ರಾಹಕ ಯಾರು ಕನ್ಸ್ಯೂಮರ್ ಹೊಂದಿದ್ರೆ ಅವರೇ ಭಾರತ. ಹೆಚ್ಚುತ್ತಿರುವ ಆಹಾರ, ಹಣದುಬ್ಬರ ಮತ್ತು ಅಗತ್ಯ ಆಹಾರ ಧಾನ್ಯಗಳ ಕೇಂದ್ರ ಫುಲ್ ಸ್ಟಾಕ್ ಗಳನ್ನ ಎದುರಿಸುತ್ತಿರೋದು. ಸೊ ಕೊನೆಯ ಬಾರಿ ಗೋಧಿ ದಾಸ್ತಾನು ಈ ಮಟ್ಟಕ್ಕಿಂತ ಕೆಳಗಿಳಿದಿದ್ದು ಅಂದ್ರೆ 100 ಮಟ್ಟಕ್ಕಿಂತ ಕೆಳಗಿಳಿದಿದ್ದು 2008 ಅಂದ್ರೆ 5.8 ಮಿಲಿಯನ್ ಟನ್ಗಳಿಗೆ ಕುಸಿದಿತ್ತು. ಸೊ ಏತನ್ಮಧ್ಯೆ ಭಾರತದ ಚಿಲ್ಲರೆ ಹಣದುಬ್ಬರವು ಜನರಲಿ 5.5 ಅಂದ್ರೆ ರಿಟೇಲ್ ಇನ್ಫ್ಲೇಷನ್ ಅಂತ ಏನ್ ಕರಿತೀವಿ. ರಿಟೇಲ್ ಇನ್ಫ್ಲೇಷನ್ ಇಸ್ ಇನ್ ಜಾನ್ವರಿ ದಟ್ ಇಸ್ 5.1% ರಿಂದ ಫೆಬ್ರವರಿಯಲ್ಲಿ 5.09% ಗೆ ಕಡಿಮೆ ಆಗಿದೆ. ಇನ್ನು ಕೇಂದ್ರ ಬ್ಯಾಂಕ್ 4% ಗುರಿಗಿಂತ ಹೆಚ್ಚಾಗಿದೆ. ಅಂದ್ರೆ ಏನು ಇನ್ಫ್ಲೇಷನ್ ಟೋಲರೆನ್ಸ್ ಅಂತ ಏನು ಕರಿತೀವಿ, 4 ± 2%. ಸೊ ಗುರಿ ಏನಿದೆ ಮೇಂಟೈನ್ 4% ಮೇಂಟೈನ್ ಮಾಡಬೇಕು. ಬಟ್ ಅದಕ್ಕಿಂತ ಹೆಚ್ಚು ಹೋದ್ರೆ ಇನ್ಫ್ಲೇಷನ್ ನೋ, ದಟ್ಸ್ ನಾಟ್ ಗುಡ್ ಫಾರ್ ಇಂಡಿಯನ್ ಎಕಾನಮಿ. ಸೊ ಈ ಅವಧಿಯಲ್ಲಿ ಆಹಾರ ಮತ್ತು ಪಾನೀಯ ಬೆಲೆಗಳು ಸತತ 4ನೇ ತಿಂಗಳು 7% ಗಿಂತ ಹೆಚ್ಚಿವೆ. ಯಾವ ಕ್ಷೇತ್ರದಲ್ಲಿ ಹೆಚ್ಚಿದೆ? ಆಹಾರ ಮತ್ತು ಪಾನೀಯ ಬೆಲೆಗಳು ಸತತ 4ನೇ ತಿಂಗಳಿಗೆ 7% ಗಿಂತ ಹೆಚ್ಚಿವೆ. ಗ್ರಾಹಕರ ವ್ಯವಹಾರಗಳ ಇಲಾಖೆ ದಟ್ ಇಸ್ ಕನ್ಸ್ಯೂಮರ್ ಅಫೇರ್ಸ್ ಡಿಪಾರ್ಟ್ಮೆಂಟ್ ಏನಿದೆ, ಅಂಕಿಅಂಶಗಳ ಪ್ರಕಾರ ಅಖಿಲ ಭಾರತ ಸರಾಸರಿ ಗೋಧಿ ಹಿಟ್ಟು ಅಥವಾ ಆಟ ಅಂದ್ರೆ ಹಿಟ್ಟನ್ನು ಕರಿತೀವಿ. ಸೊ ಗೋಧಿ ಆಟ ಚಿಲ್ಲರೆ ಮಾರುಕಟ್ಟೆಯಲ್ಲಿ ಪ್ರತಿ ಕೆಜಿಗೆ 35.9ರಷ್ಟು ವರ್ಷದಿಂದ ವರ್ಷಕ್ಕೆ 3.7% ಗಿಂತ ಹೆಚ್ಚಾಗ್ತಿದೆ. ಇದನ್ನು ಈ ಲೈನ್ ಅನ್ನು ಕೂಡ ನೆನಪಲ್ಲಿ ಇಟ್ಕೊಳ್ಳಿ. ಸೊ ಈ ವರ್ಷ ಗೋಧಿ ಉತ್ಪಾದನೆಯಲ್ಲಿ ನಿರೀಕ್ಷಿತ ಏರಿಕೆಗೆ ಪಂಜಾಬ್, ಹರಿಯಾಣ, ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶದ ಪ್ರಮುಖ ರಾಜ್ಯಗಳಲ್ಲಿ ಹೆಚ್ಚಿನ ವಿಸ್ತೀರ್ಣ ಮತ್ತು ಸುಧಾರಿತ ಇಳುವರಿ ಕಾರಣವಾಗಿದೆ. ಆದರೂ ಗುಜರಾತ್ ಮತ್ತು ರಾಜಸ್ಥಾನ ಉತ್ಪಾದನೆಯಲ್ಲಿ ಇಳಿಕೆಯನ್ನ ಕಾಣಬಹುದು. ಸೊ ಉತ್ತರ ಪ್ರದೇಶ ಭಾರತದ ಒಟ್ಟು ಗೋಧಿ ಉತ್ಪಾದನೆ 30% ಕೊಡುಗೆ ನೀಡಿದೆ. ಸೊ ಹೂ ಗಿವಿಂಗ್ ಹೈಯೆಸ್ಟ್ ಪ್ರೊಡಕ್ಷನ್ ಗೋಧಿ ಉತ್ಪಾದನೆಗೆ ಸರಿ ಉತ್ತರ ಪ್ರದೇಶ್. ಸೊ ಈ ವರ್ಷದ ಉತ್ಪಾದನೆ 4.7 ಹೆಚ್ಚಳವಿದ್ದು 32.25 ಮಿಲಿಯನ್ ಟನ್ಗಳಷ್ಟು ನಿರೀಕ್ಷಿಸಲಾಗಿದೆ. ಅದೇ ರೀತಿ ಪಂಜಾಬ್, ಹರಿಯಾಣ ಮತ್ತು ಮಧ್ಯಪ್ರದೇಶದ ಉತ್ಪಾದನೆ ಕಳೆದ ವರ್ಷಕ್ಕಿಂತ ಕ್ರಮವಾಗಿ 3.5%, 4.1%, 1% ಹೆಚ್ಚಾಗಿದೆ. ಸೊ ನೋಡಿ, FCI ಅಧ್ಯಕ್ಷ ಯಾರುಗಳೇ? FCI ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕ ಅವರೇ ಅಶೋಕ್ ಮೀನಾ. ಸೊ ನೋಡೋಣ ಗೋಧಿ ಬಗ್ಗೆ ನೋಡಿ ಸರ್. ಅಬೌಟ್ ಗೋಧಿ ಇಸ್ ದ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್
ಸಿರಿಯಲ್ ಕ್ರಾಪ್ ಅಂತ ಏನ್ ಕರಿತೀವಿ ನಾವು ಇನ್ ಇಂಡಿಯಾ ಆಫ್ಟರ್ ಅಕ್ಕಿಯ ನಂತರ ಸೆಕೆಂಡ್ ಮೋಸ್ಟ್ ಸಿರಿಯಲ್ ಕ್ರಾಪ್ ಅದು ಗೋಧಿ. ಸೊ ಇದು ಭಾರತದ ಪ್ರಮುಖ ಆಹಾರದ ಒಂದು ಬೆಳೆಯಾಗಿದೆ. ಇದನ್ನ ಭಾರತ ಮತ್ತು ನಾರ್ತ್ ವೆಸ್ಟರ್ನ್ ಕಂಟ್ರಿ ಬೆಳಿತೀವಿ. ಭಾರತದ ನಾರ್ತ್ ವೆಸ್ಟರ್ನ್ ಪಾರ್ಟ್ ಅಲ್ಲಿ ಬೆಳಿತೀವಿ. ಸೊ ಇದು ವೀಟ್ ಇಸ್ ಅ ರಾಬಿ ಕ್ರಾಪ್, ರಾಬಿ ಬೆಳೆಯಾಗಿದೆ. ಸೊ ಇಟ್ಸ್ ಕೂಲ್ ಗ್ರೋಯಿಂಗ್ ಅಂಡ್ ಬ್ರೈಟ್ ಸನ್ಶೈನ್ ಅಟ್ ದ ಟೈಮ್ ಆಫ್ ರೈಪನಿಂಗ್. ಸೊ ಗ್ರೀನ್ ರೆವಲ್ಯೂಷನ್ ಕಾಂಟ್ರಿಬ್ಯೂಟ್ ಗ್ರೋತ್ ಆಫ್ ರಾಬಿ ಕ್ರಾಪ್ಸ್ ಎಸ್ಪೆಷಲ್. ಟೆಂಪರೇಚರ್ ಎಷ್ಟು ಬೇಕು ಗೆಳೆಯರೆ? ಬಿಟ್ವೀನ್ 10 to ಡಿಗ್ರಿ ಸೆಲ್ಸಿಯಸ್. ಬಿತ್ತನೆಯ ಸಮಯದಲ್ಲಿ 10 ರಿಂದ 15 ಡಿಗ್ರಿ ಸೆಲ್ಸಿಯಸ್ ಮತ್ತು ಬೆಳೆಯುವ ಟೈಮ್ ಅಲ್ಲಿ ಬೆಳೆದು ನಿಂತು ಅದನ್ನು ಕೊಯ್ಲು ಮಾಡುವ ಸಮಯದಲ್ಲಿ 21 ರಿಂದ 26 ಡಿಗ್ರಿ ಸೆಲ್ಸಿಯಸ್ ಇರಬೇಕು ವಿತ್ ಬ್ರೈಟ್ ಸನ್ ಲೈಟ್. ಸೊ ಮಳೆ 75 ರಿಂದ 12 ಸೆಂಟಿಮೀಟರ್ ಮಳೆಯನ್ನ ಪ್ರದೇಶದಲ್ಲಿ ಈ ಬೆಳೆಯನ್ನ ಬೆಳೆಯಲಾಗುತ್ತದೆ. ಸೊ ಮಣ್ಣು ನೋಡಿ, ಪ್ರಶ್ನೆ ಬೇಕಲ್ಲ, ವೆಲ್ ಡ್ರೈನ್, ಫರ್ಟೈಲ್, ಲೋಮಿ ಅಂಡ್ ಕ್ಲೇಲಿ ಲೋಮಿ ಸಾಯಿಲ್. ಹಾಗಾದ್ರೆ ಭಾರತದ ಯಾವ ರಾಜ್ಯಗಳಲ್ಲಿ ಗೋಧಿ ಉತ್ಪಾದನೆಯನ್ನ ಮಾಡಲಾಗುತ್ತದೆ? ಹರಿಯಾಣ, ಪಂಜಾಬ್, ಹರಿಯಾಣ, ಡೆಲ್ಲಿ, ಉತ್ತರ ಪ್ರದೇಶ್, ಮಧ್ಯಪ್ರದೇಶದಲ್ಲಿ ಹೆಚ್ಚಾಗಿ ಗೋಧಿ ಉತ್ಪಾದನೆ ಮಾಡಿದರೆ. ರಾಜಸ್ಥಾನ್ ಮತ್ತು ಗುಜರಾತ್, ಬಿಹಾರ್ ಅಲ್ಲಿ ಸ್ವಲ್ಪ ಕಡಿಮೆಯನ್ನ ಮಾಡುತ್ತಾರೆ. ಸೊ 10 billion tons, ದಟ್ ಇಸ್ ಟಾಪ್ ವೀಟ್ ಪ್ರೊಡ್ಯೂಸಿಂಗ್ ಸ್ಟೇಟ್ಸ್: ಉತ್ತರ ಪ್ರದೇಶ್, ಪಂಜಾಬ್, ಹರಿಯಾಣ, ಮಧ್ಯಪ್ರದೇಶ್, ರಾಜಸ್ಥಾನ್, ಬಿಹಾರ್ ಅಂಡ್ ಗುಜರಾತ್. ಸೊ ಸ್ಟೇಟಸ್ ಆಫ್ ಇಂಡಿಯನ್ ಪ್ರೊಡಕ್ಷನ್ ಅನ್ನ ನೋಡಬೇಕಾದ್ರೆ ಗೋಧಿ ಉತ್ಪಾದನೆ ಮತ್ತು ಅದರ ಒಂದು ರಫ್ತು ಮಾಡುವುದನ್ನ ಭಾರತವು ಈಗ ನೋಡಿ, ಎಕ್ಸಾಮ್ ಪ್ರಿವಿಯಸ್ ನೋಡಿದ್ವಿ ಪೇಪರ್ ಅಲ್ಲಿ, ವರ್ಲ್ಡ್ ಸೆಕೆಂಡ್ ಬಿಗ್ಗೆಸ್ಟ್ ವೀಟ್ ಪ್ರೊಡಕ್ಷನ್ ಅಂದ್ರೆ ವಿಶ್ವದ 2ನೇ ಅತಿ ದೊಡ್ಡ ಗೋಧಿ ಉತ್ಪಾದಕ ರಾಷ್ಟ್ರವಾಗಿದೆ. ಸೊ ಇಟ್ ಕೌಂಟ್ಸ್ ಫಾರ್ ಲೆಸ್ ದನ್ 1% ಆಫ್ ಗ್ಲೋಬಲ್ ವೀಟ್ ಟ್ರೇಡ್. ಸೊ ಇಟ್ ಇಸ್ ಟಾಪ್ ಎಕ್ಸ್ಪೋರ್ಟ್ ಮಾರ್ಕ್. ಭಾರತದ ಅತಿ ಹೆಚ್ಚು ಭಾರತದ ಗೋಧಿಯನ್ನ ರಫ್ತು ಮಾಡುವ ದೇಶಗಳು ಬಾಂಗ್ಲಾದೇಶ್, ನೇಪಾಳ ಅಂಡ್ ಶ್ರೀಲಂಕಾ ಆಸ್ ವೆಲ್ ಆಸ್ ಯುನೈಟೆಡ್ ಅರಬ್ ಎಮಿರೇಟ್ಸ್. ಸೊ ಭಾರತದ ಸರ್ಕಾರ ತೆಗೆದುಕೊಂಡಿರ್ತಕ್ಕಂತ ಉಪಕ್ರಮಗಳ ಬಗ್ಗೆ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಮಿಷನ್ ಅಂಡ್ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನಾ ಆರ್ ಫ್ಯೂ ಗವರ್ಮೆಂಟ್ ಇನಿಷಿಯೇಟಿವ್ ಟು ಸಪೋರ್ಟ್ ವೀಟ್ ರೆವಲ್ಯೂಷನ್. ಸೊ ಸ್ವಲ್ಪ ಸಿರಿಯಲ್ ಕ್ರಾಪ್, ಮಿಡಲ್ ಕ್ರಾಪ್ ನೋಡೋಣ. ಸೊ ಜಮ್ಮು ಅಂಡ್ ಕಾಶ್ಮೀರ್, ಉತ್ತರಾಖಂಡ್, ಹರಿಯಾಣದಲ್ಲಿ ಯಾವ್ಯಾವ ಬೆಳಿತಾರೆ ಅಂತ ಕೊಟ್ಟಿದ್ವಿ. ಸೊ ಜಸ್ಟ್ ಗೋ ಫಾರ್ ಇಟ್. ಸೊ ಭಾರತಕ್ಕೆ ನೂತನ ರಾಯಭಾರಿಯಾಗಿ ಬ್ರಿಟನ್ ಯಾರನ್ನು ನೇಮಕಗೊಳಿಸಲಾಗಿದೆ ಎಂಬ ನೆಕ್ಸ್ಟ್ ಪ್ರಶ್ನೆ ಕೇಳಲಾಗಿದೆ. ಲಿಂಡಿ ಕ್ಯಾಮ್ರೂನ್, ಎರಿಕ್ ಗ್ಯಾರ್ಸೆಟಿ, ಥಿಯರಿ ಮಾಟೋ, ಡೆನಿಸ್ ಅಲಿಫೋ. ಸೊ ಸರಿಯಾದ ಉತ್ತರ ಭಾರತದ ನೂತನ ಬ್ರಿಟಿಷ್ ರಾಯಭಾರಿಯಾಗಿ ಲಿಂಡಿ ಕ್ಯಾಮ್ರೂನ್ ಅನ್ನು ಆಯ್ಕೆಗೊಳಿಸಿದರು. ಸರ್ ಇವರು ಬ್ರಿಟಿಷ್ ಸರ್ಕಾರದಿಂದ ನೇಮಕಗೊಂಡ ಪ್ರಥಮ ಮಹಿಳಾ ರಾಯಭಾರಿಯಾಗಿ ಭಾರತಕ್ಕೆ ಆಯ್ಕೆಗೊಂಡಿದ್ರು. ಸೊ ಇಲ್ಲಿಯವರೆಗೆ ಎಲ್ಲರೂ ಏನು ಅಪಾಯಿಂಟ್ಮೆಂಟ್ ಆಗಿದ್ರು, ಬ್ರಾಂಡ್ ಅಂಬಾಸಡರ್ಸ್ ಟು ಇಂಡಿಯಾ ಇದ್ರಲ್ಲ, ಸೊ ಅವರೆಲ್ಲ ಮೇಲಿದ್ರು. ಸೊ ಇವರು ಪ್ರಥಮ ಬಾರಿಗೆ ಬ್ರಿಟಿಷರ ಪ್ರಥಮ ಮಹಿಳಾ ರಾಯಭಾರಿಯಾಗಿ ನೇಮಕಗೊಂಡಿದ್ದಾರೆ. ದಟ್ಸ್ ವಿಶೇಷತೆ. ಸೊ ಲಿಂಡಿ ಕ್ಯಾಮ್ರೂನ್ ಬ್ರಿಟಿಷ್, ಎರಿಕ್ ಗ್ಯಾರ್ಸೆಟಿ ಫ್ರಮ್ ಅಮೆರಿಕಾ, ಶ್ರೀ ಥಿಯರಿ ಮೌಂಟೋ ಫ್ರಮ್ ಫ್ರಾನ್ಸ್ ಅಂಡ್ ಡೆನಿಸ್ ಅಲಿಫೋ ಫ್ರಮ್ ರಷ್ಯಾ. ದೀಸ್ ಆರ್ ದ ambassador to India. Lindy Cameron, British; Eric Garcetti, America; Sri Thierry Mondo, France; Denis Alifo from Russia. ಸೊ ಇವರ ಒಂದು ಪ್ರೊಫೈಲ್ ಬಗ್ಗೆ ನೋಡಬೇಕೆಂದರೆ, ಔಟ್ ಗೋಯಿಂಗ್ ಪ್ರೈಮ್ ಮಿನಿಸ್ಟರ್ ದಟ್ ಇಸ್ ಎಲಿಕ್ಸ್ ಎಲಿಸ್. ಸೊ ಲಿಂಡಿ ಕ್ಯಾಮ್ರನ್ ಅವರು 2020 ರಿಂದ ಈಚೆಗೆ ಬ್ರಿಟನ್ ರಾಷ್ಟ್ರೀಯ ಸೈಬರ್ ಭದ್ರತಾ ಕೇಂದ್ರದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗೆ ಸೇವೆ ಸಲ್ಲಿಸುತ್ತಿದ್ದಾರೆ. ಆಕೆ ಬ್ರಿಟನ್ ಉತ್ತರ ಐರ್ಲೆಂಡ್ ಕಚೇರಿಯ ಮಹಾನಿರ್ದೇಶಕಿ ಕಾರ್ಯನಿರ್ವಹಿಸಿದರು. ಈ ತಿಂಗಳಲ್ಲಿ ಭಾರತದ ನೂತನ ಬ್ರಿಟಿಷ್ ರಾಯಭಾರಿಯಾಗಿ ಅಧಿಕಾರ ವಹಿಸಿಕೊಳ್ಳಲಿದ್ದಾರೆ ಎಂದು ಹೈ ಕಮಿಷನರ್ ಕಚೇರಿ ತಿಳಿಸಿದೆ. ಸೊ ಉಭಯ ದೇಶಗಳ ನಡುವೆ ದೀರ್ಘಕಾಲದಿಂದ ನನೆಗುದಿಯಲ್ಲಿದ್ದ ಮುಕ್ತ ವಾಣಿಜ್ಯ ಮಾತುಗಳಂದ್ರೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತ ಏನು ಕರಿತೀವಲ್ಲ, ಸೊ ಬ್ರಿಟನ್ ಹಾಗೂ ಭಾರತದ ನಡುವೆ ಚರ್ಚೆ ನಡೀತಾ ಇದೆ. ಸೊ ಸಂದರ್ಭದಲ್ಲಿ ಲಿಂಡಿ ಕ್ಯಾಮ್ರೂನ್ ಅವರು ನೇಮಕವಾಗಿದ್ದಾರೆ. ಸೊ ಆಪ್ಷನ್ ಗಳಲ್ಲಿ ಹೇಳಿದ್ವಿ ಯಾರ್ಯಾರು ಬ್ರಾಂಡ್ ಅಂಬಾಸಿಡರ್ ಬಗ್ಗೆ ಅವ್ರ ಬಗ್ಗೆ ಕೂಡ ಡಿಸ್ಕಷನ್ ಮಾಡಿದ್ವಿ. ಸೊ ನೆಕ್ಸ್ಟ್ ಕ್ವಶನ್ ಗಳಿದ್ರೆ, QS ವರ್ಲ್ಡ್ ಯೂನಿವರ್ಸಿಟೀಸ್ ರ್ಯಾಂಕ್ ದಟ್ ಇಸ್ ರ್ಯಾಂಕಿಂಗ್ 2024 ನ ಇತ್ತೀಚಿನ ಆವೃತ್ತಿಯಲ್ಲಿ ಯಾವ ಭಾರತೀಯ ಸಂಸ್ಥೆಯು ವಿಶ್ವದ ಟಾಪ್ 25 ಸಂಸ್ಥೆಗಳಲ್ಲಿ ಸ್ಥಾನವನ್ನ ಪಡೆದಿದೆ? 4 ಆಪ್ಷನ್: IIM ಅಹಮದಾಬಾದ್, IIM ಕೋಲ್ಕತ್ತಾ, IIM ಬೆಂಗಳೂರು, IIM ಲಕ್ನೋ. ಸೊ ಸರಿಯಾದ ಉತ್ತರಗಳಿವೆ IIM ಅಹಮದಾಬಾದ್. ಸೊ ಟಾಪ್ 25 ಗಳಲ್ಲಿ ಸ್ಥಾನವನ್ನ ಪಡೆದುಕೊಂಡಿದೆ. ನೋಡಿ, QS ರ್ಯಾಂಕಿಂಗ್ IIM ಅಹಮದಾಬಾದ್ಗೆ ಟಾಪ್ 25 ಅಲ್ಲಿ. ಸೊ ಹಾಗಾದ್ರೆ IIM ಬೆಂಗಳೂರು ಎಷ್ಟನೇ ಸ್ಥಾನದಲ್ಲಿದೆ? ವಿಶ್ವದ ಅಗ್ರ ಟಾಪ್ 50 ಗಳಲ್ಲಿ ಇದೆ. ಸೊ ಬೆಂಗಳೂರು ಮತ್ತು IIM ಬೆಂಗಳೂರು ಮತ್ತು IIM ಕೋಲ್ಕತ್ತಾ, ದೀಸ್ ಆರ್ 2 ಇನ್ಸ್ಟಿಟ್ಯೂಷನ್ ದಟ್ ಇಸ್ ಟಾಪ್ 50. ಸೊ ಉನ್ನತ ಶಿಕ್ಷಣ ವ್ಯವಸ್ಥೆಯ ವಿಶ್ಲೇಷಣೆ ನಡೆಸಿ ರ್ಯಾಂಕಿಂಗ್ ನೀಡುವ ಲಂಡನ್ ಮೂಲದ ಕ್ವಾಕರೆಲಿ ಸೈಮಂಡ್ ಎಂಬ ಸಂಸ್ಥೆಯು ಈ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ. ಸೊ ಭಾರತದ ದಂತ ವೈದ್ಯಕೀಯ ಅಧ್ಯಯನಕ್ಕೆ ಸಂಬಂಧಿಸಿದ ಚೆನ್ನೈ ಸವಿತಾ ವೈದ್ಯಕೀಯ ಮತ್ತು ತಾಂತ್ರಿಕ ವಿಜ್ಞಾನಿಗಳ ಸಂಸ್ಥೆಯು ಟಾಪ್ 25 ಅಂದ್ರೆ 24ನೇ ಸ್ಥಾನವನ್ನ ಪಡೆದಿದೆ. ಸೊ ಹಾಗಾದ್ರೆ ಟೆಕ್ನಿಕಲ್ ಅಲ್ಲಿ ಯಾವ್ಯಾವುಗಳನ್ನ ಪಡೆದಿದೆ ಅಂತ ನೋಡೋಣ. ಸೊ QS ರ್ಯಾಂಕಿಂಗ್ ಕಾಲೇಜ್ಗಳು ನೋಡಬೇಕಾದ್ರೆ ನ್ಯಾಷನಲ್ ರ್ಯಾಂಕ್,
1 ಇದ್ರೆ 2024 ಅಲ್ಲಿ 149ನೇ ಸ್ಥಾನದಲ್ಲಿ ಇರ್ತಕ್ಕಂಥ ಐಐಟಿ ಬಾಂಬೆ 2023 ರಲ್ಲಿ 172ನೇ ಸ್ಥಾನದಲ್ಲಿತ್ತು. ಐಐಟಿ ದಲ್ಲಿ 2023 ರಲ್ಲಿ 174ನೇ ಸ್ಥಾನದಲ್ಲಿದ್ದರೆ ಈ ವರ್ಷ ಇನ್ನೂ ಜಾಸ್ತಿಯಾಗಿ ಅದು 197ನೇ ಸ್ಥಾನಕ್ಕೆ ಏರಿದೆ. ಮೂರನೇದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ 155ರಿಂದ ಏರಿಕೆಯಾಗಿ 225. ಸೊ ಐಐಟಿ ಖರಗ್ಪುರ್ 870ರಿಂದ 271 ಸ್ಥಾನಕ್ಕೆ ಕೆಳಗೆ ಕುಸಿದಿದೆ. ಸೊ 264, 278 ಐಐಟಿ ಕಾನ್ಪುರ್ ಟಾಪ್ 5 ಇಂಡಿಯನ್ ಇನ್ಸ್ಟಿಟ್ಯೂಷನ್ಸ್. ಸೊ ಗ್ಲೋಬಲ್ ರ್ಯಾಂಕಿಂಗ್ ಬಗ್ಗೆ ನೋಡ್ಬೇಕಾದ್ರೆ ಸೊ ಟಾಪ್ ಅಲ್ಲಿ ಇರ್ತಕ್ಕಂಥದ್ದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ದ ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ ಫಾರ್ 12th ಕನ್ಸೆಕ್ಯೂಟಿವ್ 12 ಬಾರಿ ಸತತ 12 ಬಾರಿಗೆ MIT ಟಾಪ್ ಅಲ್ಲಿ ಇದೆ. ದಟ್ ಇಸ್ ಮ್ಯಾಸಚೂಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಟಾಪ್ ದಿ ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ ಫಾರ್ ದಿ 12th consecutive time. So National University of Singapore become the first Asian university to enter the top 10. Please remember, ನ್ಯಾಷನಲ್ ಯೂನಿವರ್ಸಿಟಿ ಆಫ್ ಸಿಂಗಾಪುರ್ ಏಷ್ಯಾದ ಪ್ರಥಮ ವಿಶ್ವವಿದ್ಯಾಲಯಾಗಿ ಅಗ್ರ 10 ಸ್ಥಾನಗಳಲ್ಲಿ ಸ್ಥಾನವನ್ನ ಪಡೆದಿದೆ. ಸೊ ಹಾಗಾದ್ರೆ ಭಾರತದ ಬಗ್ಗೆ ಡಿಸ್ಕಷನ್ ಮಾಡಬೇಕಾದ್ರೆ ಇಂಡಿಯಾಸ್ ಯೂನಿವರ್ಸಿಟಿ ಇನ್ QS ವರ್ಲ್ಡ್ ರ್ಯಾಂಕಿಂಗ್, ಇಂಡಿಯಾ ಇಸ್ ದ 7th most represented country globally with the 45 universities ranked. IIT Bombay achieved its highest rank ever, securing the 145th position. ಸೊ ಇಲ್ಲಿಯವರೆಗೆ ಟಾಪ್ 150 ಅಲ್ಲಿ ಸ್ಥಾನವನ್ನ ಪಡೆದಿರತಕ್ಕಂತ ಪ್ರಥಮ ಯೂನಿವರ್ಸಿಟಿ ಅಂದ್ರೆ ಯಾವುದು? ದಟ್ ಇಸ್ IIT Bombay globally in the QS World University ranking. IIT Bombay demonstrated the excellence in employment reputation and citation for faculty. So notable improvement to citation for faculty rising from 55.1 to 73.1. So University of Delhi and Anna University make their debut in the top 500. So what are the revised what are the revised ranking parameters in QS? QS introduced 3 new indicators, that is sustainability, employment outcomes and international research. ಈ ಮೂರು ಕ್ರೈಟೀರಿಯಾ ಮೇಲೆ ಈಚ್ ಅನ್ನ ಮಾಡ್ತಾರೆ. ಸೊ ವೇಟೇಜ್ ಆಫ್ 5%. ಸೊ ಇಂಪ್ಯಾಕ್ಟ್ ಆಫ್ ಇಂಡಿಯನ್ ನೋಡಿಡ್. ಸೊ ವಾಟ್ ಇಸ್ ಅ QS ವರ್ಲ್ಡ್ ರ್ಯಾಂಕಿಂಗ್, ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ QS ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ ಆರ್ ರಿಲೀಸ್ಡ್ annually by ನೋಡಿ QS the ranking evaluate performance and quality of universities and worldwide. ಸೊ ದೇ ಪ್ರೊವೈಡ್ ರ್ಯಾಂಕಿಂಗ್ಸ್ ಬೈ ಸಬ್ಜೆಕ್ಟ್ ಮೇಲೆ, ವಿಷಯಗಳ ಮೇಲೆ, ಆ ಒಂದು ಪ್ರದೇಶದ ಮೇಲೆ, ಸ್ಟೂಡೆಂಟ್ ಸಿಟಿ, ಬಿಸಿನೆಸ್ ಸ್ಕೂಲ್ ಅಂಡ್ ಸಸ್ಟೈನಬಿಲಿಟಿ ಆಧಾರದ ಮೇಲೆ. ಸೊ ಪ್ರಿವಿಯಸ್ ವೇಟೇಜ್ ಅಂಡ್ ರಿವೈಸ್ಡ್ ವೇಟೇಜ್ ನೋಡಿ, ರಿವೈಸ್ಡ್ ವೇಟೇಜ್. ಸೊ ಅಕಾಡೆಮಿಕ್ ರೆಪ್ಯುಟೇಷನ್ ಗೆ ಕಡಿಮೆ ಮಾಡಿ 30% ನೀಡಲಾಗಿದೆ. ಸೊ ಫ್ಯಾಕಲ್ಟಿ ಸ್ಟೂಡೆಂಟ್ಸ್ ರೇಷಿಯೋ ಇನ್ಕ್ರೀಸ್ ಫ್ರಮ್ 15% to 10%. ಸೊ ಎಂಪ್ಲಾಯರ್ reputation now it is increased, that is 10% to 15%. Sustainability, employment outcomes, international research network, ಈಗಳಿಗೆ 3 ಮತ್ತು ಇಂಡಿಕೇಟರ್ ಗಳನ್ನ ಆಡ್ ಮಾಡಲಾಗಿದೆ. ಸೊ ಪ್ರಿವಿಯಸ್ಲಿ they are assessing only 3 indicators, now they are added 3 more indicators to make more elaborate to assess the colleges. ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ ಗೆಳೆಯರೆ. ಸೊ ಇತ್ತೀಚೆಗೆ ಬಿಡುಗಡೆಯಾದ ಜಾಗತಿಕ ಸೈಬರ್ ಕ್ರೈಮ್ ಸೂಚ್ಯಂಕದಲ್ಲಿ ಭಾರತದ ಸ್ಥಾನವೆಷ್ಟು? 10ನೇಯ, 12ನೇಯ, 14ನೇಯ, 16ನೇಯ? ಸೊ ಸರಿಯಾದ ಉತ್ತರಗಳೇ, ಜಾಗತಿಕ ಸೈಬರ್ ಕ್ರೈಮ್ ಸೂಚ್ಯಂಕದಲ್ಲಿ ರಷ್ಯಾಕ್ಕೆ ಅಗ್ರಸ್ಥಾನ, ಭಾರತಕ್ಕೆ 10ನೇಯ ಸ್ಥಾನವಿದೆ. ಸೊ ಜಾಗತಿಕ ಸೈಬರ್ ಅಪರಾಧ ಬೆದರಿಕೆಯಲ್ಲಿ ಸೂಚ್ಯಂಕ ಪಟ್ಟಿಯಲ್ಲಿ ರಷ್ಯಾ ಅಗ್ರಸ್ಥಾನ ಪಡೆದಿದ್ದು, ಆ ಬಳಿಕ ಸ್ಥಾನದಲ್ಲಿ ಯುಕ್ರೇನ್ ಮತ್ತು ಚೀನಾ ದೇಶಗಳಿವೆ. ಇತ್ತೀಚಿನ ದಿನಗಳಲ್ಲಿ ಸೈಬರ್ ಅಪರಾಧ ಪ್ರಕರಣ ಹೆಚ್ಚುತ್ತಿರುವುದರಿಂದ ಭಾರತ 10ನೇ ಸ್ಥಾನ ಪಡೆದಿದೆ. PLOSN ಪತ್ರಿಕೆಯಲ್ಲಿ ಪ್ರಕಟವಾದ ಸೂಚ್ಯಂಕವು ಸೈಬರ್ ಕ್ರೈಮ್ ಕೃತ್ಯಗಳ ಹಾಟ್ ಸ್ಪಾಟ್ ಅನ್ನು ಗುರುತಿಸಲು ತಜ್ಞರು ನಡೆಸಿದ ಸಮೀಕ್ಷೆ ಪಟ್ಟಿಯಲ್ಲಿ ಅಮೆರಿಕ, ನೈಜೀರಿಯಾ, ರೊಮಾನಿಯಾ, ಉತ್ತರ ಕೊರಿಯಾ, ಬ್ರಿಟನ್, ಬ್ರೆಜಿಲ್ ಮತ್ತು ಭಾರತ 4ರಿಂದ 19ನೇ ಸ್ಥಾನವರೆಗೆ ಪಡೆದಿದೆ. ಹಾಗಾದ್ರೆ ನೋಡೋಣ ಭಾರತದ ವರ್ಲ್ಡ್ ಸೈಬರ್ ಕ್ರೈಮ್ ಇಂಡೆಕ್ಸ್ ಬಗ್ಗೆ. So the World Cyber Crime Index has been developed as a joint partnership between University of Oxford ಮತ್ತು University of New South Wales Sydney ಇಬ್ಬರು ಸೇರಿ ವರ್ಲ್ಡ್ ಸೈಬರ್ ಕ್ರೈಮ್ ಇಂಡೆಕ್ಸ್ ಅನ್ನು ತಯಾರು ಮಾಡ್ತಾರೆ. So it has been funded by CrimGov, European Union supported project. So the index was developed to identify major cyber crime hotspots globally by ranking countries based on the significant source of cyber crime at a national level. ನೀವು ನೋಡೋದು ಟಾಪ್ 10 ನಲ್ಲಿ ಇಂಡಿಯಾ ಇದೆ. ಸೊ ಫಸ್ಟ್ ಇಸ್ ರಷ್ಯಾ, ಯುಕ್ರೇನ್, ಚೈನಾ, ಯುನೈಟೆಡ್ ಸ್ಟೇಟ್ಸ್, ನೈಜೀರಿಯಾ. ಸೊ ಇಟ್ಸ್ ಮೇ ನೈಜೀರಿಯಾ. ಈ ತರ ಪ್ರಶ್ನೆಗಳು ಬರುತ್ತೆ. ಸೊ ಈಸಿಲಿ ಅಕ್ಸೆಸಿಬಲ್ ರಷ್ಯಾ ಕೇಳಬಹುದು, ಯುಕ್ರೇನ್, ರಷ್ಯಾ, ಸೊ ನಾವು ಮ್ಯಾನೇಜ್ ಮಾಡೋದು. ಬಟ್ ನೈಜೀರಿಯಾ ಇಟ್ಸ್ ಸರ್ಪ್ರೈಸ್ ಎಂಟ್ರಿ, ಸೊ ದಟ್ಸ್ ವೈ. ಸೊ ನೈಜೀರಿಯಾ, ರೊಮಾನಿಯಾ, ನಾರ್ತ್ ಕೊರಿಯಾ, ಯುನೈಟೆಡ್ ಕಿಂಗ್ಡಮ್, ಬ್ರಾಜಿಲ್, ದೆನ್ ಇಂಡಿಯಾ. ಸೊ ಟಾಪ್ 20 ಇರ್ತಕ್ಕಂಥ ಲಾಟ್ವಿಯಾ, ಟಾಪ್ 11 ನಂಬರ್ ಇಸ್ ಇರಾನ್. ಸೊ ದಿಸ್ ವರ್ಲ್ಡ್ ಸೈಬರ್ ಕ್ರೈಮ್ ಇಂಡೆಕ್ಸ್. ಸೊ ನೆಕ್ಸ್ಟ್ ಕ್ವಶನ್, ಕ್ಯಾನಿಸ್ ಫಿಲ್ಮ್ ಫೆಸ್ಟಿವಲ್ 2024ರ ಸ್ಪರ್ಧೆಗೆ ಭಾರತದ ಯಾವ ಚಲನಚಿತ್ರವು ಆಯ್ಕೆಯಾಗಿದೆ? ಆಲ್ ವಿ ಇಮ್ಯಾಜಿನ್ ಇಸ್ ಅ ಲೈಟ್, ಸಂತೋಷ್, ಪಾರಿಸ್, ನೀಚ್, ನಗರ್. ಸೊ ಸರಿಯಾದ ಉತ್ತರಗಳೇರಿ, ಆಲ್ ವಿ ಇಮ್ಯಾಜಿನ್ ಇಸ್ ಅ ಲೈಟ್. ಸೊ ಗೌರವ, ಆಲ್ ವಿ ಇಮ್ಯಾಜಿನ್ ಆಸ್ ಅ ಲೈಟ್. ಸೊ ಈ ಒಂದು
ಕ್ಯಾನ್ ಚಿತ್ರೋತ್ಸವ ಭಾರತದ ಚಲನಚಿತ್ರ ಆಯ್ಕೆ ಇದೆ. ಸೊ ಇದನ್ನ ನಿರ್ದೇಶನ ಮಾಡಿದವರು ಯಾರು? ಪಾಯಲ್ ಕಪಾಡಿಯಾ. ಆಲ್ ವಿ ಇಮ್ಯಾಜಿನ್ ಇಸ್ ಅ ಲೈಟ್ ಚಿತ್ರ ಈ ಬಾರಿ ಆಗಿದೆ. ಕಳೆದ 40 ವರ್ಷಗಳಿಂದ ಅಂದ್ರೆ 21st ಸೆಂಚುರಿಯಲ್ಲಿ ಫಸ್ಟ್ ಟೈಮ್ ಯಾವ್ದೋ ಒಂದು ಚಲನಚಿತ್ರ ಅದು ಕ್ಯಾನ್ಸ್ ಚಿತ್ರೋತ್ಸವ ಸ್ಪರ್ಧೆಗೆ ಎಂಟ್ರಿ ಆಗಿದೆ ಅಂದ್ರೆ ಅದುವೇ ಆಲ್ ವಿ ಇಮ್ಯಾಜಿನ್ ಆಸ್ ಅ ಲೈಟ್. ಸೊ ಭಾರತೀಯ ಚಿತ್ರ ಒಂದು ಆಯ್ಕೆಯಾಗಿದ್ದು ಇದೇ ಮೊದಲು ಎಂಬುದು ವಿಷಯ. ಜೊತೆಗೆ ಭಾರತೀಯ ಮೂಲದ ಬ್ರಿಟನ್ ಸಂಧ್ಯಾ ಸೂರಿ ಅವರ ಸಂತೋಷ್ ಚಿತ್ರ ವಿಭಿನ್ನ ಶೈಲಿಯ ಚಿತ್ರಗಳ ಸ್ಪರ್ಧಾ ವಿಭಾಗಕ್ಕೆ ಆಯ್ಕೆಯಾಗಿದೆ. ಸೊ ಕಾರಿಜ್ ಎನ್ನುವುದು 1980ರಲ್ಲಿ ಮೃಣಾಲ್ ಸೇನ್ ಡೈರೆಕ್ಟೆಡ್ ಅವರ ನೇದಲ್ಲಿ ಕಡೆ ಚಿತ್ರ ಆಯ್ಕೆಯಾಗಿ ಭಾರತೀಯ ಚಿತ್ರವಾಗಿದೆ. ಈ ಚಿತ್ರೋತ್ಸವದ ಅತ್ಯುನ್ನತ ಪುರಸ್ಕಾರವಾದ ಗೋಲ್ಡನ್ ಫಾಲ್ಮ್ ಪ್ರಶಸ್ತಿಗೆ 1944ರಲ್ಲಿ ಚೇತನ್ ಆನಂದ್ ಅವರ ನೀಚ್ ಸಾಗರ್ ಚಿತ್ರ ಆಯ್ಕೆಯಾಗಿತ್ತು. ಸೊ ಹಾಗಾದ್ರೆ ನೋಡೋಣ ಗೆಳೆಯರೆ ಕೆನಿಸ್ ಬಗ್ಗೆ. ಸೊ ಇಟ್ ಇಸ್ 77th annual ಕೇನ್ಸ್ ಫಿಲ್ಮ್ ಫೆಸ್ಟಿವಲ್ ಇದೆ. ಎಲ್ಲಿ ಇದು? ಜಪಾನ್, ಸಾರಿ, ಫ್ರಾನ್ಸ್ ಅಲ್ಲಿ ನಡೀತಾ ಇದೆ. ಸೊ ಫ್ರಾನ್ಸ್ ಅಲ್ಲಿ ನಡೀತಾ ಇದೆ. ಸೊ ಫ್ರಾನ್ಸ್ ಅಲ್ಲಿ ಈ ಟೈಮ್ ನಡೀತಾ ಇದೆ. ದಟ್ ಇಸ್ ಸೊ ಅಮೆರಿಕನ್ ಫಿಲ್ಮ್ ಮೇಕರ್ ಆಕ್ಟರ್ಸ್ ಗ್ರೇಟ್ Javik will serve as jury president of the main competition. So French actress Camille Cotin will host the opening and closing ceremony. Camille Cotin. So the festival will open the second act directed by Queen Dupleix. During the festival, George Lucas will receive the honorary Palme d'Or. Who is going to receive the Palme d'Or honorary? That is George Lucas. So 2024, sorry, opening film, the second act, location is Cannes, France. So Cannes Film Festival, founded in 1946, hosted by Camille Cotin ಈ ವರ್ಷ. So artistic director Thierry Framix. So festival date that is 14 to 25, festivalcannes.com. So AU ಸಣ್ಣ ಹಣಕಾಸು ಬ್ಯಾಂಕ್, ದಟ್ ಇಸ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಜೊತೆ ಯಾವ ಸಣ್ಣ ಹಣಕಾಸು ಬ್ಯಾಂಕ್ ವಿಲೀನಗೊಂಡಿದೆ? ಫಿನ್ಕೇರ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಲಿಮಿಟೆಡ್, ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್, ಜನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್, ಇಕ್ವಿಡಾ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್. ಸೊ ಸರಿಯಾದ ಉತ್ತರ ಗೆಳೆಯರೆ ಎಯು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಜೊತೆ ಫಿನ್ಕೇರ್ ವಿಲೀನಗೊಂಡಿದೆ. ಸೊ ಎಯು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಮತ್ತು ಫಿನ್ಕೇರ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಜೊತೆಗೆ ವಿಲೀನಗೊಂಡಿದೆ. ಹಾಗಾದ್ರೆ ನೋಡೋಣ ಗೆಳೆಯರೆ ಸ್ಮಾಲ್ ಫೈನಾನ್ಸ್ ಬಗ್ಗೆ. SBI ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ಸ್ ಏನು? ಎಸ್ಟಾಬ್ಲಿಷ್ಡ್ ಫಾರ್ ಬೇಸಿಕ್ ಬ್ಯಾಂಕಿಂಗ್ ಸರ್ವಿಸ್ ಅಂಡ್ ಕ್ರೆಡಿಟ್ ಫ್ಯಾಸಿಲಿಟೀಸ್. ಸೊ ಇದು regulated by RBI. ಸೊ ಇದು including the requirement of maintenance of CRR ಮತ್ತು ALR, SIB aspire to transit into the universal bank and it has to satisfactory track record of performance and minimum period of 5 years. So priority sector ಗಳಿಗೆ small finance bank have to allocate 70% of total net credit to priority sector, 75%. So they will have to ensure that 50% of their loan portfolio constitute advance up to 25 lakh. So they need at least 25% of their branches to unbanked rural. This is important. They need to have at least 25% of their branch in unbanked rural areas. So regulation, small finance bank are registered as public limited company under Companies Act. ಸೊ ಕಂಪನಿ ಕಾಯ್ದೆ 2019 ನೋಂದಾಯಿಸಿಕೊಂಡಿರಬೇಕು. ಅಂಡ್ ಯಾವ್ದ್ರ ಲೈಸೆನ್ಸ್ ಇರಬೇಕು ಅವರಿಗೆ? ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ 1949 ಸೆಕ್ಷನ್ 22 ಅಲ್ಲಿ ಅವರಿಗೆ ಲೈಸೆನ್ಸ್ ಅನ್ನ ಸಿಕ್ಕಿರಬೇಕು. ಸೊ ಜಾನ್ ಎಲ್ ಜಾಕ್ ಸ್ವಿಗರ್ಟ್ ಜೂನಿಯರ್ ಅವಾರ್ಡ್ ಸ್ಪೇಸ್ ಎಕ್ಸ್ಪ್ಲೋರೇಷನ್ ಪ್ರಶಸ್ತಿಯನ್ನ ಯಾರಿಗೆ ನೀಡಿ ಗೌರವಿಸಲಾಗಿದೆ? ಸೊ ಕೆಳಗಿನ ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರಗಳೇ ಇಸ್ರೋ ಚಂದ್ರಯಾನ್ 3 ಟೀಮ್ಗೆ ಈ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗಿದೆ. ಸೊ ಚಂದ್ರಯಾನ 3 ತಂಡಕ್ಕೆ ಅಮೆರಿಕದ ಪ್ರತಿಷ್ಠಿತ ಪ್ರಶಸ್ತಿಯಾದ ಜಾನ್ ಎಲ್ ಜಾಕ್ ಸ್ವಿಗರ್ಟ್ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗಿದೆ. ಹಿರಿಯ ಸೊ ಯಾರದನ್ನ ರಿಸೀವ್ ಮಾಡಿಕೊಂಡಿದ್ದಾರೆ? DC ಮಂಜುನಾಥ್. ಸೊ ಇದು ಜಾನ್ ಜಾಕ್ ಸ್ವಿಗರ್ಟ್ ಲಿಮಿಟೆಡ್ ಅವಾರ್ಡ್ ಫಾರ್ ಸ್ಪೇಸ್ ಎಕ್ಸಲರೇಷನ್. ಸೊ ಅವಾರ್ಡ್ ರಿಕಗ್ನೈಸೇಷನ್ ಯಾರು ಇದನ್ನ ಅವಾರ್ಡ್ ಅನ್ನ ನೀಡ್ತಾರೆ ಅಂದ್ರೆ ಸ್ಪೇಸ್ ಫೌಂಡೇಶನ್ ಅವರು ನೀಡಿದ್ದಾರೆ. ಆನ್ಯುವಲ್ ಸ್ಪೇಸ್ ಸಿಂಪೋಸಿಯಂ ಇನ್ ಕೊಲರಾಡೋ ಅವಾರ್ಡ್ ಬ್ಯಾಕ್ ಗ್ರೌಂಡ್ ನೋಡ್ಬೇಕಂದ್ರೆ ದ ಜಾನ್ ವೆಲ್ ಜಾಕ್ ಸ್ವಿಗರ್ಟ್ ಜೂನಿಯರ್ ಅವಾರ್ಡ್ ಫಾರ್ ಸ್ಪೇಸ್ ಎಕ್ಸಲರೇಷನ್ ಇಸ್ ನೇಮ್ಡ್ ಆಫ್ಟರ್ ದಿ astronaut John Wells Swigert Jr. who served on the famous Apollo 13 lunar mission. The award honors individual or organization that have made the extraordinary contribution. So Chandrayaan 3 ಬಗ್ಗೆ ಏನಾದರೂ ನೋಡ್ಬೇಕಂದ್ರೆ Chandrayaan 3 launched by ISRO in July 2023 comprised the lander named Vikram and rover called Pragyan. ಸೊ ಇದೇ ವರ್ಷ 2024 ಚಂದ್ರಯಾನ್ 3 ಇನ್ನೊಂದು ಅವಾರ್ಡ್ ಅನ್ನ ತನ್ನ ಮಡಿಗೇರಿಸಿಕೊಂಡಿದೆ. ಅದು ಏವಿಯೇಷನ್ ವೀಕ್ ಲಾರೆಟ್ಸ್ ಅವಾರ್ಡ್. ಸೊ ಇಸ್ರೋ ಬಗ್ಗೆ ಮಾತನಾಡಬೇಕಂದ್ರೆ ಇಸ್ರೋ ಇದು 15 ಆಗಸ್ಟ್ 1969. ಸೊ ಹೆಡ್ ಕ್ವಾರ್ಟರ್ ಇನ್ ಬ್ಯಾಂಗ್ಳೂರ್. ಇದು ಸ್ಪೇಸ್ ಏಜೆನ್ಸಿ. ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಬಗ್ಗೆ ನೋಡೋಣ. ಕೊರತೆಯ ಹಣಕಾಸು ಇದರಿಂದ ಆರ್ಥಿಕದಲ್ಲಿ ಯಾವ ಆರ್ಥಿಕ ಸಮಸ್ಯೆ ಸೃಷ್ಟಿಯಾಗಿದೆ? ಬೆಳೆ ಮಟ್ಟದಲ್ಲಿ ರಾಜ್ಯಪಾಲರು ಮುಖ್ಯಮಂತ್ರಿಯನ್ನ ನೇಮಿಸುತ್ತಾರೆ ಎಂಬ ಸಂವಿಧಾನದ ಯಾವ ಆರ್ಟಿಕಲ್ ಹೇಳುತ್ತದೆ? ಆರ್ಟಿಕಲ್ 164 ನ್ಯಾಷನಲ್ ವಾಟರ್ ಗ್ರಿಡ್ ಕಲ್ಪನೆಯನ್ನ ಪ್ರತಿಪಾದಿಸಿದ್ರು KL ರಾವ್. ಭಾರತದ ಅತ್ಯಂತ ಚಿಕ್ಕ ಜೌಗು ಪ್ರದೇಶ ರೇಣುಕಾ ವೆಟ್ಲ್ಯಾಂಡ್, ಅತಿ ಚಿಕ್ಕ ಜೌಗು ದಟ್ ಇಸ್ ವೆಟ್ಲ್ಯಾಂಡ್. ಸೊ ಸಾರ್ವಜನಿಕ ವಲಯದ ಬ್ಯಾಂಕ್ಗಳ ಅಧ್ಯಕ್ಷರನ್ನು ಯಾರು ಆಯ್ಕೆ ಮಾಡುತ್ತಾರೆ? ಬ್ಯಾಂಕ್ ಬೋರ್ಡ್ ಆಫ್ ಇಂಡಿಯಾ. That's you apply the formula 2xy divided by x plus y.
ಸೊ ಪ್ಲಸ್ ಪರ್ಲ್ ಟವರ್ ಸ್ಕೈ ಟವರ್ ಎತ್ತರವಾಗಿದೆ. ಅದರ ಟವರ್ ಇಂದ ಚಿಕ್ಕ ಈ ವಿನಿಟಿ ಟವರ್ ಮತ್ತು ಸೈಬರ್ ಟವರ್ ಒಂದೇ ಎತ್ತರ ಇದೆ. ಪರ್ಲ್ ಟವರ್ ಇಂಡಸ್ ಟವರ್ ಗಿಂತ ಹೆಚ್ಚಿಗೆ. ಹಾಗಾದ್ರೆ ಎಲ್ಲಾ ಕಟ್ಟಡಗಳ ಪೈಕಿ ಎರಡನೇ ಚಿಕ್ಕ ಟವರ್ ದಟ್ ಇಸ್ ಪರ್ಲ್ ಟವರ್. ದಟ್ ಇಸ್ ಆಲ್ಸೋ ಆಪ್ಟಿಟ್ಯೂಡ್. ಸೊ ಅಲ್ಯೂಮಿನಿಯಂ ಪರಮಾಣು ಸಂಖ್ಯೆ 13. ಹಾಗಾದ್ರೆ ಕಬ್ಬಿಣದ ಪರಮಾಣು ಸಂಖ್ಯೆ ಎಷ್ಟು? ದಟ್ಸ್ 26. ಈ ಕೆಳಗಿನವುಗಳಲ್ಲಿ ಹಿಂದೂ ಮಹಾಸಾಗರ ಉಷ್ಣ ಪ್ರಭಾವವು ಅಗುಲಗಾಸ್ ಪ್ರಭಾವ. ಈ ಕೆಳಗೆ ನೀಡಲಾದ ಶಿಲೆಗಳಲ್ಲಿ ಯಾವುದು ಅಂತಃಸರಣ ಶಿಲೆ? ಮೇಲಿನ ಎಲ್ಲವೂ. ಈ ಕೆಳಗೆ ನೀಡಲಾದ ಭೂಸ್ವರೂಪಗಳಲ್ಲಿ ಯಾವುದು ಮಾರುತಗಳ ಸಂಚಯನ ಕಾರ್ಯದಿಂದ ಉಂಟಾಗಿದೆ? ಅದುವೇ ಅರ್ಧ ಚಂದ್ರಾಕೃತಿಯ ಮರಳು ದಿಣ್ಣೆಗಳು. ಭಾರತದಲ್ಲಿ ಅತಿ ಹೆಚ್ಚು ಭತ್ತ ಬೆಳೆಯುವ ರಾಜ್ಯ ಯಾವುದು? ಪಶ್ಚಿಮ ಬಂಗಾಳ. ಬಾಕ್ಸೈಟ್ ಅದಿರಿನಿಂದ ಈ ಕೆಳಗಿನ ಯಾವ ಲೋಹವನ್ನು ಉದ್ಭವಿಸುತ್ತಾರೆ? ಅಲ್ಯೂಮಿನಿಯಂ. ಶ್ರೀನಗರದ ಆಭರಣ ಎಂದು ಈ ಕೆಳಗಿನ ಯಾವ ಸರೋವರವನ್ನ ಕರೆಯುತ್ತಾರೆ? ಅದುವೇ ದಾಲ್ ಸರೋವರ. ಸೊ ಗೆಳೆಯರೆ, ಇಷ್ಟ ಹೇಳ್ತಾ ಇವತ್ತಿನ ಕರೆಂಟ್ ಅಫೇರ್ಸ್ ವನ್ನ ಮುಗಿಸ್ತಾ ಇದೀವಿ. 2 ಡೇಸ್ ಇಂದ ಕವರ್ ಮಾಡಿರಲ್ಲ. ಸೊ ನಿನ್ನೆ ಇವತ್ತು ಸೇರಿ ಕವರ್ ಮಾಡ್ತಾ ಇದೀವಿ. ಸೊ ನೀವೇನಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿರಲ್ಲ ಅಂದ್ರೆ ಪ್ಲೀಸ್ ಮೇಕ್ ಶೂರ್ ದಟ್ ಹಿಟ್ ದಿ ಸಬ್ಸ್ಕ್ರೈಬ್ ಬಟನ್ ಅಂಡ್ ಆಲ್ಸೋ ಡೋಂಟ್ ಫರ್ಗೆಟ್ ಟು ಹಿಟ್ ಯುವರ್ ಬೆಲ್ ಐಕಾನ್. ಸೊ ಬೆಲ್ ಐಕಾನ್ ಅನ್ನ ಹಿಟ್ ಮಾಡೋದನ್ನ ಮರಿಬೇಡಿ. ಸೊ ಇಷ್ಟ ಹೇಳ್ತಾ ನಮ್ಮ ಯೂಟ್ಯೂಬ್ ಚಾನಲ್ ಗೆ ಲೈಕ್ ಮಾಡಿ. ನಮ್ಮ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್, ಕಮೆಂಟ್ ಮಾಡಿ. ಇಷ್ಟ ಹೇಳ್ತಾ ಇವತ್ತಿನ ನಮ್ಮ ಕರೆಂಟ್ ಅಫೇರ್ಸ್ ಡೀಟೇಲ್ಸ್ ಅನ್ನ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.